ಶುರು ಮಾಡಿ. ಹಾ ಆರ್ಯ ತಯಾರಿದ್ದಾರೆ. ರಚನೆ ಪುರಂದರದಾಸರು. ರಾಮ ಮಂತ್ರವ ಜಪಿಸು, ರಾಮ ಜಪಿಸು ದೇವರುಣ. ರಾಮ ಮಂತ್ರವ ಜಪಿಸು ದೇವರುಣ. ರಾಮ ಮಂತ್ರವ ಜಪಿಸು ದೇವರುಣ. ರಾಮ ಮಂತ್ರವ ಜಪಿಸು. ಧನ್ಯವಾದಗಳು ಆಚಾರ್ಯ. ಕೃತಜ್ಞತೆಗಳು. ಮತ್ತೊಂದು ಗೀತವನ್ನು ಈಗ ವಿದುಲ ಹಾಡ್ತಾಳೆ. ಬಂದ ಮನ್ಮಾನಸಕ್ಕೆ ಶ್ರೀ ಹರಿ ಬಂದ ಮನ್ಮಾನಸಕ್ಕೆ ಇಂದಿರೆ ರಮಣ ಮುಕುಂದ ಆನಂದದಿ ಇಂದಿರೆ ರಮಣ ಮುಕುಂದ ಆನಂದದಿ ಬಂದ ಮನ್ಮಾನಸಕ್ಕೆ ಶ್ರೀ ಹರಿ ಬಂದ ಮನ್ಮಾನಸಕ್ಕೆ
ಥಳಥಳಿಸುವ ನವರತ್ನ ಕಿರೀಟವು ಥಳಥಳಿಸುವ ನವರತ್ನ ಕಿರೀಟವು ಹೊಳೆವ ಮಕರ ಕುಂಡಲ ಧ್ವಜವು ಹೊಳೆವ ಮಕರ ಕುಂಡಲ ಧ್ವಜವು ತುಳಸಿ ಮಾಲೆ ವನಮಾಲೆ ಎಂದೊಪ್ಪುವ ತುಳಸಿ ಮಾಲೆ ವನಮಾಲೆ ಎಂದೊಪ್ಪುವ ಬಲು ತೇಜಸ್ವಿಗೆ ತೇಜೋಮಯನಾದ ಹರಿಬಂದ 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 ಮನ್ಮಾನಸಕ್ಕೆ ಶ್ರೀ ಹರಿಬಂದ ಮನ್ಮಾನಸಕ್ಕೆ ಲಲನೆ ರುಕ್ಮಿಣಿ ಸತ್ಯಭಾಮೇರಿಂದೊಡಗೂಡಿ ಲಲನೆ ರುಕ್ಮಿಣಿ ಸತ್ಯಭಾಮೇರಿಂದೊಡಗೂಡಿ ನಲಿದಾಡುತ್ತ ಎನ್ನ ಹೃದಯದಲ್ಲಿ ನಲಿದಾಡುತ್ತ ಎನ್ನ ಹೃದಯದಲ್ಲಿ ಬಲು ಬಲು ವಿಗಡ ಅಜ್ಞಾನಾಂಧಕಾರದ ಬಲು ಬಲು ವಿಗಡ ಅಜ್ಞಾನಾಂಧಕಾರದ ಕುಲವನೋಡಿಸಿ ಮತ್ಕುಲ ದೈವ ಮೂರ್ತಿಯೇ ಹರಿಬಂದ 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 ಮನ್ಮಾನಸಕ್ಕೆ ಶ್ರೀ ಹರಿಬಂದ ಮನ್ಮಾನಸಕ್ಕೆ ಎಷ್ಟು ಜನುಮದ ಪುಣ್ಯ ಬಂದೊದಗಿತೋ ಎಷ್ಟು ಜನುಮದ ಪುಣ್ಯ ಬಂದೊದಗಿತೋ ಎಷ್ಟು ಧನ್ಯರೋ ನಮ್ಮ ಹಿರಿಯರೋ ಎಷ್ಟು ಧನ್ಯರೋ ನಮ್ಮ ಹಿರಿಯರೋ ಎಷ್ಟು ದೇವತೆಗಳು ನಮ್ಮ ಹರಿಸಿದರೋ ಎಷ್ಟು ದೇವತೆಗಳು ನಮ್ಮ ಹರಸಿದರೋ ದೃಷ್ಟಿಗೋಚರ ನಮ್ಮ ವ್ಯಾಸ ವಿಠಲ ದೃಷ್ಟಿಗೋಚರ ನಮ್ಮ ವ್ಯಾಸ ವಿಠಲ ಬಲ್ಲ ಬಂದ ಮನ್ಮಾನಸಕ್ಕೆ ಶ್ರೀ ಹರಿ ಬಂದ ಮನ್ಮಾನಸಕ್ಕೆ ಇಂದಿರೆ ರಮಣ ಮುಕುಂದಾನಂದದಿ ಇಂದಿರೆ ರಮಣ ಮುಕುಂದಾನಂದದಿ ಬಂದ ಮನ್ಮಾನಸಕ್ಕೆ ಶ್ರೀ ಹರಿ ಬಂದ ಮನ್ಮಾನಸಕ್ಕೆ ಶ್ರೀ ಹರಿ ಬಂದ ಮನ್ಮಾನಸಕ್ಕೆ ಬಂದ ಮನ್ಮಾನಸಕ್ಕೆ ಬಂದ ಮನ್ಮಾನಸಕ್ಕೆ ಶ್ರೀ ಹರಿ ಕೃತಜ್ಞತೆಗಳು. ಮಕ್ಕಳೇ ಇನ್ನೊಂದು ಹೇಳ್ತೀರಾ? ಹರೇ ರಾಮಾಚಾರ್ಯ ರಚನೆ ಪುರಂದರದಾಸ ರಚನೆ ಯಾರೇ ರಂಗ ಹಾಡು. ಯಾರೇ ರಂಗ ನಿನ್ನ ಕರೆಯ ಬಂದವರ್ಯಾರು ಯಾರೇ ಕೃಷ್ಣ ನಿನ್ನ ಕರೆಯ ಬಂದವರ್ಯಾರು ಯಾರೇ ರಂಗ ನಿನ್ನ ಕರೆಯ ಬಂದವರ್ಯಾರು ಕರೆಯ ಬಂದವರ್ಯಾರು
ಕೃತಜ್ಞತಾಃ ಸಮ್ಯಗಾಸೀತ್. ಸ್ವಾತಿ ಅವರು ಒಂದು ಹೇಳ್ತೀರಾ? ನಮಸ್ತೆ ಆಚಾರ್ಯ, ಆಚೆ ಇದ್ದೀನಿ, ಟ್ರಾವೆಲ್ ಮಾಡ್ತಿದ್ದೀನಿ, ಇವತ್ತು ಹಾಡಕ್ಕಾಗಲ್ಲ. ವಾರಣಿಯವರು ಆಚಾರ್ಯರೇ ರಮೇಶ ಗೀತೆ. जलचरतया तरणि च वीर्योद्विधात्रे जलचरतया ददौ वेदमादौ तरणि च वीर्यो विधात्रे शरणतमदोषमानन्दपूर्णं शरणमनीश रमेशं प्रपद्ये नारायण 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 अधृतसुमनो मनोवल्लभोय कमठवपुषा महामन्दराद्रिं चितदीतिसुतो वराहो वरेण्यो धरणीमुचदाधीरां पुराय जलचरतया ददौ वेदमादौ तरणि च वीर्यो विधात्रे शरणदमदोषमानन्दपूर्णं शरणमनीशं रमेशं प्रपद्ये नारायण 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 तितिचकराच विध्वंससिंहं प्रखरनखराख्यवज्रं नृसिंहम् अनुचममराधिराजस्य बालं सितबलिबलं त्रिविक्रान्तिमन्तं शरणदमदोषमानन्दपूर्णम् शरणमनीशं रमेशं प्रपद्ये नारायण 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 अवनीपवनानलं राचामदग्नं गिरिशिखरदायिनं रामदेवं दशमुखमुखं
द्विजाहारी मृत्युं दशरथसुतं पतिं भूमिजाया मथिता पृथिवीभरं वासुदेवं मधुरमधिकं प्रियं पाण्डवानां शरणागमदोषमानन्द शरणमनीशं रमेशं प्रपद्ये नारायण 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 असुरमनसा महामोहहेतुं विशतमनसां हितं बुधरूपं कलिकलिलकालवैकल्यमूलं कलितकलसङ्कटं कल्किदेवं शरणागमदोषमानन्दपूर्णं शरणमनीशं रमेशं प्रपद्ये नारायण 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 अगणितगुणं गुणापेतमेकं विधिमुखविचिन्तितं ब्रह्मसंज्ञं दशशततनं तथाप्येकरूपं दशशततनुं तथानन्तरूपं लिकुचकविनन्दनः सन्नुपाद्यो व्यदति वैरमेशस्य गीतिं शरणागमदोषमानन्दपूर्णं शरणमनीशं रमेशं प्रपद्ये नारायण 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 ಧನ್ಯವಾದः ಆಚಾರ್ಯ. ಕೃತಜ್ಞತೆಗಳು. ಗೀತೆಯ ಅನುಸಂಧಾನವನ್ನು ಮಾಡಿ ಆಮೇಲೆ ಮತ್ತೆ ಕೆಲವು ಭಜನೆಗಳನ್ನು ಕೇಳೋಣ. ಮೊದಲಿಗೆ ನಾವು 7ನೇ ಅಧ್ಯಾಯ ನೋಡ್ತಾ ಇದ್ವಿ. ಅದರ 11ನೇ ಶ್ಲೋಕ ಓದಿ. ಬಲವತಾಂ ಅಹಂ ಬಲಂ ಕಾಮರಾಗ ವಿವರ್ಜಿತಂ. ಯಾವುದೋ ಬಯಕೆ ಮೋಹಗಳಿಗೆ ಒಳಗಾಗದ ಬಲಿಷ್ಠರಲ್ಲಿನ ಬಲ ನಾನಾಗಿದ್ದೇನೆ. ಅಂದ್ರೆ ಯಾರದ್ದೋ ಪ್ರೇರಣೆಗೆ ಒಳಗಾಗಿ, ಯಾರದ್ದೋ ವೈಯಕ್ತಿಕ ಸಂತೋಷಕ್ಕಾಗಿ ಬಲವನ್ನ ಪ್ರಯೋಗ ಮಾಡದೆ ಕೇವಲ ಲೋಕದ ಹಿತದ ದೃಷ್ಟಿಯಿಂದ ಕಾಮನೆ ಇಲ್ಲದ ಅಥವಾ ಅಸ್ಥಾನದಲ್ಲಿ ಬಳಸದ ಅಂದ್ರೆ ಅನಗತ್ಯವಾದಲ್ಲಿ ಸಿಟ್ಟು ಬಂತು ಅಂದ್ರೆ ಕೈಯಲ್ಲೇ ಅಂದ್ರೆ ಬಾಯಲ್ಲಿ ಮಾತಾಡಿನೇ ಪರಿಹಾರ ಮಾಡಬಹುದಾದದ್ದನ್ನು ಕೂಡ ಬಲವನ್ನ ಬಳಸಬೇಕು ಅನ್ನುವ ಮೋಹಕ್ಕೊಳಗಾಗಿ ಮೊದಲೇ ಕೈ ಮಾತಾಡುವಂತಹ ಸ್ಥಿತಿಗೆ ತಲುಪುವಂತಹದ್ದನ್ನ ರಾಗ ಅಥವಾ ಅತಿಯಾದ ಬಳಕೆಯ ದುರ್ಬುದ್ಧಿಯನ್ನ ಹೇಳುತ್ತದೆ. ಹಾಗಾಗಿ ವಿಭೂತಿಯ ಮುಖಗಳನ್ನ ಪರಿಚಯಿಸ್ತಾ 2 ಮುಖಗಳನ್ನ ಇಲ್ಲಿ ಪರಿಚಯಿಸ್ತಾನೆ. ಒಂದು ಬಲ, ಇನ್ನೊಂದು ಬಯಕೆ. ಈ ಬಲ ಮತ್ತು ಬಯಕೆಗಳು ಅನ್ನುವುದು ಮನುಷ್ಯನನ್ನ ಕೆಲವೊಮ್ಮೆ ಎತ್ತರಕ್ಕೂ ಏರಿಸತ್ತೆ, ಕೆಲವೊಮ್ಮೆ ಅತ್ಯಂತ ಕೆಳಕ್ಕೂ ತಳ್ಳತ್ತೆ. ನಾಯಮಾತ್ಮ ಬಲಹೀನೇನ ಲಭ್ಯ ನ ಚ ಪ್ರಮಾದಾತ್ ತಪಸೋ ವಾಪ್ಯಲಿಂಗಾತ್ ಉಪಾಯೈಃ ಯತತೆ ಯಸ್ತು ವಿದ್ವಾನ್ ತಸ್ಯೈಷ ಆತ್ಮ ವಿಶತೆ ಬ್ರಹ್ಮಧಾಮ. ಈ ಪರಮಾತ್ಮನನ್ನ ತಿಳಿಯುವುದಕ್ಕೆ ಬೇಕಾಗುವಂತಹ ಅಂತರ್ಹೃದಯವನ್ನ ಹೇಳ್ತಾರೆ. ನಾಯಮಾತ್ಮ ಬಲಹೀನೇನ ಲಭ್ಯ. ಆತ್ಮವಿಶ್ವಾಸ ಇಲ್ಲದವನಿಗೆ ಯಾವತ್ತೂ ಕೂಡ ಭಗವಂತನನ್ನ ಪಡೆಯುವುದು ಸಾಧ್ಯ ಇಲ್ಲ. ದುರ್ಬಲರಿಗೆ ಹೇಳಿದ ಮಾತೇ ಅಲ್ಲ. ಹಾಗಾದ್ರೆ ಬಲ ಬರಬೇಕು ಅಂದ್ರೆ, ಬಲ ಅಂತಂದ್ರೆ ಒಂದು ಅನುಗ್ರಹದ ಬಲ, ಗುರುಗಳ
ದೇವರ ಅನುಗ್ರಹದ ಬಲ, ಜೊತೆಗೆ ಯೋಗ್ಯತೆಯಲ್ಲಿ ಮನೋಬಲ, ಇದು ಒಟ್ಟಿಗಿದ್ರೆ ಆಗ ಅದು ಆತ್ಮಬಲವಾಗಿ ಬದಲಾಗುತ್ತೆ. ಶಾಸ್ತ್ರದಲ್ಲಿ ಒಂದು ಮಾತಿದೆ, ಯಸ್ಯ ದೇವೇ ಪರಾ ಭಕ್ತಿ ಯಥಾ ದೇವೇ ತಥಾ ಗುರೌ ತಸ್ಯೈತೆ ಖಚಿತಾ ಹ್ಯರ್ಥಾಃ ಪ್ರಕಾಶಂತೆ ಮಹಾತ್ಮನಃ ಅಂತ. ಭಗವಂತನಲ್ಲಿ ಭಕ್ತಿ ಮತ್ತು ಗುರುಗಳಲ್ಲಿ ಆಸಕ್ತಿ, ಸೇವೆ, ಇದೆರಡು ಇದ್ದಾಗ ಮಾತ್ರ ಗುರುಬಲ ಮತ್ತು ದೈವ ಬಲ, ಅದರಿಂದಾಗಿ ಯೋಗ್ಯತೆಯ ಬಲ, ಸಾಧನೆಯ ಬಲ, ಅಧ್ಯಯನದ ಬಲ, ಭಕ್ತಿಯ ಬಲ ಇವೆಲ್ಲವೂ ಸೇರಿಕೊಂಡು ಬಲ ಅಂತ ಪೂರ್ಣವಾಗುತ್ತೆ. ಕೇವಲ ಭಕ್ತಿ ಇದೆ, ಜ್ಞಾನವೇ ಇಲ್ಲ ಅಂದಾಗ ಅದು ಆತ್ಮಬಲವಾಗಿ ಮುನ್ನುಗ್ಗುವುದಿಲ್ಲ. ಅಲ್ಲಿ ಕೆಲವೊಂದು ಸರ್ತಿ ನಮಗೆ ಅಧ್ಯಯನದ ಕೊರತೆ ಅನ್ನೋದು ಕಾಡಿದಾಗ ಧೈರ್ಯವಾಗಿ ಇದು ಸರಿ ಅಂತ ನಿಶ್ಚಯಕ್ಕೆ ತಾಳ್ಲಿಕ್ಕಾಗುದಿಲ್ಲ. ಬೇರೆಯವರು ಹೇಳಿದ್ರಲ್ಲಿ ನಾವು ಧರ್ಮ ಅಂತ ಹೇಳ್ಬೋದು, ಅವರೇ ತಪ್ಪು ಹೇಳ್ತಾರೆ ಅಂತ ಅಕಸ್ಮಾತ್ ವಾದ ಶುರುವಾದ್ರೆ ಅವಾಗ ನಾವಿಲ್ಲಿ ತನಕ ನಂಬಿದ್ದಕ್ಕೆ ಏನ್ ಅರ್ಥ ಅನ್ನೋ ಪ್ರಶ್ನೆ ಹುಟ್ಟತ್ತೆ. ಅಂದಾಗಿ ಎಲ್ಲವನ್ನೂ ನಾವೇ ತಿಳ್ಕೊಳ್ಳಿಕ್ಕಾಗದೇ ಇದ್ರು ತಿಳ್ಕೊಳ್ಬೇಕಾದ ವಿಷಯದಲ್ಲಿರುವ ಬೇಸಿಕ್ ಮೂಲವನ್ನ ಆದ್ರೂ ಸ್ವಲ್ಪ ತಿಳ್ಕೊಳ್ಳುವ ಅವಶ್ಯಕತೆ ಜೀವನಿಗೆ ಇದೆ. ಅದರಿಂದಾಗಿ ಅದು ಬಲ. ಬೇಡದ ಕಾಮನೆಗಳನ್ನ ಬಡಿದೋಡಿಸಿ ಅನಗತ್ಯವಾದ ಸ್ಥಳಗಳಲ್ಲಿ ಅಂತಹ ಆಸೆಗಳನ್ನ ಹುಟ್ಟದಂತೆ ಮಾಡುವಂತಹ ಬಲವೇ ನಿಜವಾದ ಬಲ. ಮುಂದಿನದು ಧರ್ಮಾವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ. ಎರಡನೇದು ಬಯಕೆಗಳು. ಧರ್ಮಕ್ಕೆ ವಿರುದ್ಧವಾದ ಬಯಕೆ ಅದು ಲೋಕಕ್ಕೂ ಕಂಟಕ, ವ್ಯಕ್ತಿಗತವಾಗಿ ಅವನಿಗೆ ಹಾನಿಕಾರಕ. ಆದ್ರಿಂದಾಗಿ ಧರ್ಮಕ್ಕೆ ಅವಿರುದ್ಧವಾದ, ಜೀವಿಗಳಿಗೆ ನೆರವಾಗುವ, ವೃದ್ಧಿಗೆ ಕಾರಣವಾದ, ಎಲ್ಲರಿಂದಲೂ ಬಯಕೆಗೆ ಒಳಪಡುವ ಧರ್ಮ ಅವಿರುದ್ಧನಾದ ಕಾಮ ನಾನಾಗಿದ್ದೇನೆ ಅಂತ ಭಗವಂತ. ಕಾಮವೂ ಕೂಡ ಗುಣವಾಗುತ್ತೆ, ಕೆಲವೊಂದ್ ಸರ್ತಿ ಅದೇ ಕಾಮನೆ ದಾರಿ ತಪ್ಪಿದಾಗ ದೋಷವಾಗುತ್ತೆ. ಅದಕ್ಕೆ ಧರ್ಮ ಅವಿರುದ್ಧವಾದ ಕಾಮ ಅಂತ ಸ್ಪಷ್ಟವಾಗಿ ಕೃಷ್ಣ ಇಲ್ಲಿ ಉಲ್ಲೇಖ ಕೊಟ್ಟಿದ್ದಾನೆ. ಮತ್ತೊಂದು ವಿಶೇಷವಾದ ಹೆಸರು ಕೊಟ್ಟ ಅದಕ್ಕೆ, ಅವನಿಗೆ, ಯಾರಿಗೆ, ಅರ್ಜುನನಿಗೆ ವಿಶೇಷವಾದ ಹೆಸರು ಕೊಟ್ಟ ಭರತರ್ಷಭ ಅಂತ. ಜ್ಞಾನದಲ್ಲಿ ರತನಾಗಿರುವ ಹಿರಿಯರಲ್ಲಿ ಸಾಗಿ ಬಂದವ ನೀನು ಅಂತ ಒಂದು. ಎರಡನೇದು ಭರತ ಅಂತಂದ್ರೆ ಬಲದಲ್ಲಿ ಮುಖ್ಯನಾದವನು. ಭರತೋ ವಾಯುರ್ವಾವ ಭರತಃ, ಉಪನಿಷತ್ತು ಹೇಳುತ್ತೆ ವಾಯುವಿಗೆ ಭರತ ಅಂತ ಹೆಸರು ಅಂತ. ಇಲ್ಲಿ ವಾಯು ಅಣ್ಣನಾಗಿ ಭೀಮನಾಗಿ ಬಂದಿದ್ದಾನೆ, ಅವನಲ್ಲಿರುವ ಬಲವು ನಾನೇ ಆಗಿದ್ದೇನೆ. ಮತ್ತೆ ಕಾಮವನ್ನ ಅವನು ಸಮರ್ಥಿಸಿ ಮಾತಾಡಿದ್ದಾನೆ ಸ್ವಯಂ ಈ ಕಾಡಿನ ವಾಸದ ಸಂದರ್ಭದಲ್ಲಿ. ಆವಾಗ ಅವನು ಯಾಕದನ್ನು ಹೇಳಿದ ಅನ್ನೋದನ್ನು ಕೃಷ್ಣ ಇಲ್ಲಿ ಸಮರ್ಥಿಸಿಕೊಂಡ ಹಾಗೆ ಎರಡು ವಿಷಯಗಳನ್ನ ನಿರೂಪಣೆ ಮಾಡಿದ. ಮತ್ತೆ ಇಷ್ಟೆಲ್ಲ ಪರಮಾತ್ಮನ ವಿಭೂತಿಗಳನ್ನ ಪರಿಚಯಿಸಿ ಸರಿಯಾದ ದಾರಿಯನ್ನ ಹಾಕಿಕೊಟ್ಟ ಮೇಲೂ ಯಾಕೆ ವೈರುಧ್ಯ ಇದೆ ಅಂತ ಮುಂದಿನ ಪದ್ಯ ಹೇಳುತ್ತೆ. ಯಾವುದೆಲ್ಲ ಲೋಕದಲ್ಲಿ ಭಾವನೆಗಳು ಅಂತಿವೆಯೋ ಅವೆಲ್ಲವೂ ನನ್ನಿಂದಲೇ. ಎಲ್ಲವೂ ಅಂದ್ರೆ ಎಲ್ಲವೂ ಅಲ್ಲ, ಅದರಲ್ಲಿ ರಾಜಸ ತಾಮಸಗಳಿವೆ, ಹೌದಪ್ಪ, ಅದು ನನ್ನಿಂದನೇ ಹುಟ್ಟುವುದು. ಅಲ್ರಪ್ಪ, ನೀವೇ ಹುಟ್ಟಿಸಿ, ನೀವೇ ಬೈದು, ನೀವೇ ಸರಿ ಇಲ್ಲ ಅಂತ ಬೈಯುವುದಕ್ಕೆ ಏನ್ ಅರ್ಥ ಇದೆ? ಅದಕ್ಕೆ ಅವನು ಹೇಳ್ತಾನೆ, ಅದು ನನ್ನನ್ನು ಆಶ್ರಯಿಸಿದೆ, ಆದ್ರಿಂದಾಗಿ ನಾನು ಅದನ್ನು ಹೊರಗೆಡಹಲೇಬೇಕು. ಅದಕ್ಕೆ ಸ್ವತಂತ್ರವಾಗಿ ಸಾತ್ವಿಕ ಗುಣಕ್ಕಾಗ್ಲಿ, ರಾಜಸ ಗುಣಕ್ಕಾಗ್ಲಿ, ತಾಮಸ ಗುಣಕ್ಕಾಗ್ಲಿ ಯಾವುದೇ ಬದಲಾವಣೆಯನ್ನ ಸಮಾಜ ಅಂದ್ರೆ ಜೀವಿಯ ವ್ಯವಸ್ಥೆಯ ಬಗೆಗೆ ಅದು ತನ್ನನ್ನ ಒಡ್ಡಿಕೊಳ್ಳಿಕ್ಕಾಗುದಿಲ್ಲ. ಅದರಿಂದಾಗಿ ನಾನೇ ಅವುಗಳಿಗೆ ಬೇಕಾದ ಶಕ್ತಿಯನ್ನು ತುಂಬುತ್ತೇನೆ. ಹಾಗಂತ ಹೇಳಿ ನನ್ನ ವ್ಯಕ್ತಿಗತವಾದ ಯಾವುದೇ ಭಾವನೆಯನ್ನ ಅದರಲ್ಲಿ ನಾನು ಸೇರಿಸ್ಲಿಕ್ಕೆ ಹೋಗುವುದಿಲ್ಲ. ಯಾಕೆಂದ್ರೆ ನನ್ಗ ಸತ್ವರಜಸ್ತಮಸ್ಸು ಅನ್ನುವ ಏನು ವಿಕಾರಗಳಿವೆ ಅದು ನನ್ಗೆ ಯಾವತ್ತೂ ಸಂಬಂಧವೇ ಇಲ್ಲ. ಅದನ್ನು ಮತ್ತೆ ಮುಂದೆ ಹೇಳ್ತಾನೆ. ಆರಂಭದಲ್ಲೇ ಹೇಳಿದ್ದಾನೆ ಒಂದು ಮಾತು, ತ್ರೈಗುಣ್ಯ ವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರ ಸಿದ್ಧ ವಂದ್ಯಂ ಅಂತ ಮಹಾಭಾರತದ ಮೊದಲ ಪದ್ಯದಲ್ಲೇ ಭಗವಂತನನ್ನು ಪರಿಚಯಿಸುವಾಗ ಹೇಳಿದ್ದು ತ್ರೈಗುಣ್ಯ ವರ್ಜಿತಂ ಅಂತ, 3 ಗುಣಗಳಿಂದ ಆಚೆಗಿರುವವನು ಅಂತ. ಯಾವ ಸಾತ್ವಿಕವಾದ ಭಾವಗಳು, ರಾಜಸವಾದ ಭಾವಗಳು, ತಾಮಸವಾದ ಭಾವಗಳಿವೆಯೋ, ಭಾವ ಅಂದ್ರೆ 2 ರೀತಿ ಇದೆ, ಮಾನಸಿಕ ಮತ್ತು ಭೌತಿಕ.
ಭೌತಿಕ ಅಂತಂದ್ರೆ ವಸ್ತುವಿನ ರೂಪದಲ್ಲಿ ಇರುವಂತದ್ದು. ಅದರಲ್ಲೂ ಸಾತ್ವಿಕತೆ, ರಾಜಸಿಕತೆ, ತಾಮಸಿಕತೆ ಇದೆ. ಅದೇ ರೀತಿ ಅದರ ಪ್ರಭಾವದಿಂದ ಮನುಷ್ಯನ ಮನಸ್ಸಿನಲ್ಲೂ ವಿಕಾರಗಳು ಉಂಟಾಗ್ತವೆ. ಅವುಗಳು ಸಾತ್ವಿಕ, ರಾಜಸ, ತಾಮಸ ಅಂತ 3 ರೂಪಗಳಲ್ಲಿ ತೆರ್ಕೊಂಡಿದೆ. ಅಂತಹ ಸಾತ್ವಿಕ ಭಾವ, ರಾಜಸ ಭಾವ ಮೂರನ್ನು ಕೂಡ ಮತ್ತ ಏವೇತಿ ತಾನ್ವಿದ್ಧಿ. ಯಾವ ವಸ್ತುಗಳಲ್ಲಿ ಸಾತ್ವಿಕ ಪ್ರಭಾವ, ರಾಜಸ ಮತ್ತು ತಾಮಸ ಪ್ರಭಾವಗಳು ಇವೆಯೋ ಅವೆಲ್ಲವೂ ನನ್ನಿಂದಲೇ ಆಗಿವೆ. ಒಂದೇನು ಅಂದ್ರೆ ನನ್ನಿಂದ ಆಗಿದೆ ಅಂದ್ರೆ, ಅಯ್ಯೋ ನೀನು ಹಾಗೆ ಆದ್ರೆ ನಮ್ಮಿಗಿಂತ ಏನಪ್ಪಾ ಸ್ಪೆಷಲ್ಲೋ ಅಂತ ಯಾವನಾದ್ರೂ ಜೀವ ಪರಮಾತ್ಮನನ್ನ ದೇವ ಅಂತ ನಾನು ಹೇಗೆ ಒಪ್ಪುದು ಅಂತ ಕೇಳಿದ್ರೆ, ನತೇಶು ಅಹಂ, ಅವುಗಳ ಹಂಗಿನಲ್ಲಿ ನಾನಿಲ್ಲ. ತೇ ಮೈ, ಆದ್ರೆ ಅವುಗಳಿಗೆ ನನ್ನ ಹಂಗಿದೆ. ನಾನಿಲ್ಲದೆ ಇದ್ರೆ ಅವುಗಳು ವ್ಯಕ್ತವಾಗಲ್ಲ. ಆದ್ರೆ ಅವುಗಳಿಗೆ ನನ್ನ ಮೇಲೆ ಏನೇ ಪ್ರಭಾವವನ್ನು ಬೀರ್ಲಿಕ್ಕೂ ಸಾಧ್ಯ ಆಗಲ್ಲ. ಪ್ರಪಂಚ ಎರಡಲ್ವಾ, ಅಂತರಂಗ ಬಹಿರಂಗ ಅಂತ. ಅಂತರಂಗದ ಪ್ರಪಂಚದಲ್ಲೂ ತ್ರೈಗುಣ್ಯ ಭಾವನೆಗಳಿವೆ, ಬಾಹ್ಯ ಪ್ರಪಂಚದಲ್ಲೂ ತ್ರೈಗುಣ್ಯ ಪ್ರಭಾವವನ್ನು ಬೀರುವ ಪದಾರ್ಥಗಳಿವೆ. ಆದ್ರಿಂದ ಸತ್ವರಜಸ್ತಮಸ್ಸು 3 ಗುಣಗಳ ಸಮಾವೇಶವೇ ಪ್ರಪಂಚ ಅಂತ ಅರ್ಥ. ಮಣ್ಣಿನಲ್ಲಿ ತಮೋಗುಣ ಇದೆ, ನೀರಿನಲ್ಲಿ ರಜೋಗುಣದ ಪ್ರಭಾವ ಇದೆ, ಬೆಂಕಿಯಲ್ಲಿ ಸಾತ್ವಿಕತೆ ಇದೆ. ಇವು 3 ಹೊರಗೆ ಕಾಣುವಂತಹ ವಸ್ತುಗಳಲ್ಲಿರುವ ಸಮಾವೇಶ. ಇದು 3 ಸೇರಿ ತಾನೆ ವಸ್ತು ಆಗುವುದು. ಇದು 3 ಇಲ್ಲದೆ ಇರುವ ವಸ್ತು ತೋರಿಸಿ. ಇದು 3 ಸಂಬಂಧ ಪಡದೇ ಇರುವಂತಹ ನಮಗೆ ಉಪಯೋಗಕ್ಕೆ ಬರುವಂತಹ ವಸ್ತು ಒಂದನ್ನ ತೋರಿಸಿ, ಸಾಧ್ಯ ಇಲ್ಲ. ಈ 3 ಗುಣಗಳ ಆವೇಶವೇ ಸಮಾವೇಶವೇ ಜಗತ್ತು. ಆದ್ರಿಂದಾಗಿ ಅದರಂತೆ ಇನ್ನೊಂದು ಮುಖದಲ್ಲಿ ಯೋಚನೆ ಮಾಡಿದರೆ ನಮ್ಮೊಳಗೆ ಇರುವಂತಹ ಸ್ವಭಾವವೂ ಕೂಡ ಅದು ತ್ರೈಗುಣ್ಯ ಆಧಾರಿತವೇ. 3 ಗುಣಗಳಿವೆ. ಸತ್ವದ ಅಂಶ ಹೆಚ್ಚಿದ್ರೆ ಅದು ಸಾತ್ವಿಕ, ರಜಸ್ಸು ಹೆಚ್ಚಿದ್ರೆ ಅದು ರಾಜಸ, ತಮಸ್ಸು ಹೆಚ್ಚಿದ್ರೆ ಅದು ತಾಮಸ. ಇದನ್ನ ಮತ್ತೆ 4 ವಿಭಾಗ ಮಾಡಿದ್ರೆ ಸತ್ವದ ಅಂಶ ಹೆಚ್ಚಿದ್ದು ರಾಜಸ ಮತ್ತು ತಾಮಸ ಭಾವಗಳು ಕಮ್ಮಿ ಇದ್ರೆ ಅವನು ಜ್ಞಾನವನ್ನ ಇಷ್ಟಪಡುವ ವರ್ಣದವನಾಗ್ತಾನೆ, ಅಂದ್ರೆ ಋತ್ವಿಜನಾಗ್ತಾನೆ. ರಜಸ್ಸಿನ ಅಂಶ ಹೆಚ್ಚಿದ್ದು ಸತ್ವ ಮತ್ತು ತಮಸ್ಸು ಕಮ್ಮಿ ಇದ್ರೆ ಅವನು ಕ್ಷತ್ರಿಯನಾಗ್ತಾನೆ. ರಜಸ್ಸು ಹೆಚ್ಚು ಇದ್ದು ನಂತರ ತಮಸ್ಸು ಮತ್ತು ಸತ್ವಗುಣ ಇದ್ರೆ ಅವನು ವ್ಯವಹಾರದಲ್ಲಿ ನಿಪುಣನಾದ ವೈಶ್ಯನಾಗ್ತಾನೆ. ಇನ್ನು ತಮಸ್ಸು ಹೆಚ್ಚಿದ್ದು ರಜಸ್ಸು ಮತ್ತು ಸತ್ವ ಇದ್ರೆ ಅವನು ಸೇವಾವೃತ್ತಿಯ ಭಾವದವನಾಗ್ತಾನೆ. ಸ್ವತಂತ್ರವಾಗಿ ಯೋಚಿಸಿ ಅಥವಾ ಮುಂದೆ ನಿಂತು ಎಲ್ಲರಿಗೆ ರಕ್ಷಣೆ ನೀಡುವ ಎದೆಗಾರಿಕೆಯಾಗಲಿ ಅಥವಾ ವ್ಯವಹಾರದಲ್ಲಿ ನಿಪುಣನಾಗಿ ಆಗದೆ ಈ 3ರಿಗೆ ತನ್ನಿಂದ ಏನು ಸಹಾಯ ಆಗುತ್ತೋ ಅದನ್ನು ಕೊಡುವನಾಗ್ತಾನೆ. ಅದರಿಂದಾಗಿ ಇದೇ 3 ಗುಣಗಳ ಮಿಶ್ರಣ. ಈ 3 ಗುಣಗಳೇ 4 ವಿಭಾಗವಾಗಿ ವರ್ಣಗಳ ವ್ಯವಸ್ಥೆಯನ್ನ ಹುಟ್ಟು ಹಾಕಿತು. ಗಣಿತಬದ್ಧವಾಗಿ ಈ 3 ಗುಣಗಳ ಪ್ರಭಾವದಿಂದ ಪ್ರಪಂಚ ನಿರ್ಮಾಣ ಆಗಿದೆ ಅನ್ನುವುದನ್ನ ಸೃಷ್ಟಿಯ ರಹಸ್ಯ ಬಲ್ಲವರು ಅತ್ಯಂತ ಸಹಜವಾಗಿ ಅದರ ವೈಪರೀತ್ಯಗಳನ್ನ, ಲೋಕದಲ್ಲಿ ಆಗ್ತಾ ಇರುವಂತಹ ವೈಚಿತ್ರ್ಯಗಳನ್ನ ನೋಡಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನ ವಿಂಗಡಣೆ ಮಾಡಿದ್ದಾರೆ ಭಾಗವತದಲ್ಲಿ. ಅದರ ಬಗ್ಗೆ ತುಂಬಾ ವಿಷಯಗಳನ್ನ ನಾವು ನೋಡುತ್ತೇವೆ. ಹಾಗಾಗಿ 3 ಗುಣಗಳ ಈ ಸಂಕೀರ್ಣ ಪ್ರಪಂಚವನ್ನ ಅರ್ಥ ಮಾಡಿಕೊಳ್ಳುವುದು ತುಂಬಾ ಕಷ್ಟ. ಒಳ್ಳೆದು ಕೆಟ್ಟದ್ದು ಇದನ್ನೆಲ್ಲ ನಿರ್ಧಾರ ಮಾಡ್ಲಿಕ್ಕಾಗದೆ ಗೊಂದಲಗೆಡುತ್ತಾನೆ ಮನುಷ್ಯ. ಅದರಿಂದಾಗಿ ದೇವರು ಹೇಳಿದ 3 ಗುಣಗಳನ್ನು ಬಿಟ್ಟು ಬಾ ಈಚೆ. ಅರೆ 3 ಗುಣಗಳನ್ನು ಬಿಟ್ಟು ಬಾ ಅಂತ ಹೇಳುವ ಮಾತು ನಿಂದೆ. ಸಾತ್ವಿಕತೆಯಿಂದಲೇನೆ ಜ್ಞಾನ ಬರುತ್ತೆ, ಸಾತ್ವಿಕತೆ ಎನ್ನುವುದೇ ಒಬ್ಬ ಒಳ್ಳೆಯ ಜ್ಞಾನಿಯ ದಾರಿಯನ್ನ ಹಿಡಿಲಿಕ್ಕೆ ಸಾಧ್ಯವಾಗುತ್ತೆ ಅಂತ ನೀನೇ ಹೇಳಿದ್ದು. ಈಗ ನೋಡಿದರೆ ಅದನ್ನು 3 ಬಿಟ್ಟು ಬಾ ಅಂತ ಹೇಳ್ತಾ ಇದೆಯಲ್ವ, ಏನಿದು? ಹೌದು, ಇದರಲ್ಲಿ ಪದಾರ್ಥಗಳಿಗೆ ಸಂಬಂಧಪಟ್ಟಂತೆ ಏನು 3 ಇದೆ ಅದನ್ನು ಬಿಟ್ಟು ಬರಬೇಕು. ಒಳಗಿನಿಂದ ಸ್ವಭಾವದಲ್ಲಿ ಏನಿದೆ ಅದು ಬಿಡ್ಲಿಕ್ಕಾಗುದಿಲ್ಲ. ಆದ್ರೆ ಹೊರಗಿನದ್ದನ್ನ ಬಿಟ್ರೆ ಒಳಗೆ ಇರುವಂತಹ ಸತ್ವರಜಸ್ ತಮಸ್ಸು 3 ಮಿಕ್ಸ್ ಆಗಿದ್ರು ಕೂಡ ಆ ರಜಸ್ಸು ಮತ್ತು ತಮಸ್ಸಿಗೆ ಬೇಕಾಗುವ ಆಕ್ಟಿವೇಟ್ ಆಗ್ಲಿಕ್ಕೆ ಬೇಕಾಗುವ ಹೊರಗಿನ ಸಂಪರ್ಕ ತಪ್ಪಿ ಹೋದಾಗ ಅದು ಸೈಲೆಂಟ್ ಆಗುತ್ತೆ. ಪರಮಾತ್ಮನ ಸಾತ್ವಿಕತೆಯ ಪರಮ ಪ್ರಭಾವ ಉಂಟಾದಾಗ ದೇವತಾ ಶಕ್ತಿಯಿಂದ, ಗುರುಗಳ ಅನುಗ್ರಹದಿಂದ, ಪರಮಾತ್ಮನ ವಿಶೇಷ ದೃಷ್ಟಿಯಿಂದ ಸಾತ್ವಿಕತೆಗೆ ಮಾತ್ರ ಬಲ ಸಿಗುವಂತಹ ವಾತಾವರಣದಲ್ಲಿ ಆತ ಮೋಕ್ಷಕ್ಕೆ ತೆರಳುವುದು ಅಂದ್ರೆ ಅದೇ ಅರ್ಥ. ಈ ಲೌಕಿಕ ಸತ್ವ ಬೇರೆ, ಲೋಕದಿಂದ ಆಚೆಗಿನ ಸತ್ವ ಬೇರೆ. ಲೋಕದ ಸತ್ವದಲ್ಲಿ ಸತ್ವ ರಜಸ್ ತಮಸ್ಸು ಅಂತ 3 ಇದೆ. ಲೋಕದಿಂದ ಆಚೆಗಿನ ಸತ್ವ ಮೋಕ್ಷಕ್ಕೆ ಹೋದಾಗ ಅಲ್ಲಿರುವ ಸತ್ವ ಶುದ್ಧ ಸತ್ವ, ಇಲ್ಲಿರುವ ಸತ್ವ ಅಶುದ್ಧ ಸತ್ವ.
ಅದರಿಂದಾಗಿ ಇದನ್ನು ಮೂರನ್ನು ಬಿಟ್ಟು ಬಾ ಅಂದ್ರು. ಯಾಕೆಂದ್ರೆ ಒಂದರಲ್ಲೂ ಮತ್ತೆ ಮೂರಿದೆ. ಅದರಲ್ಲಿರುವ ಮೂರಲ್ಲಿ ಯಾವುದು ಒಂದು ಸತ್ವ ಅಂತ ತಗೊಂಡ್ರೆ ಅದರಲ್ಲಿ ಮತ್ತೆ ಮೂರಿದೆ. ಅದರಲ್ಲಿರುವ ಸತ್ವವನ್ನು ಮಾತ್ರ ತಗೊಂಡು ಮತ್ತೆ ನೋಡಿದ್ರೆ ಅದರಲ್ಲಿ ಮೂರಿದೆ. ಇದು ಮುಗಿಯದ ಗಂಟು. ಆದ್ರಿಂದಾಗಿ ಈ ಸಾತ್ವಿಕ ರಾಜಸ ತಾಮಸ ಅಂತ ಯಾವುದು ಮಿಶ್ರ ತ್ರಿಗುಣಗಳಿವೆ, ಇದರಿಗಿಂತ ಆಚೆ ಬಂದು ಅದನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದು ಕೂಡ ಅಷ್ಟು ಸುಲಭದಲ್ಲಿ ಇಲ್ಲ. ಅದು ಚೆನ್ನಾಗಿ ಅವನನ್ನ ಆಟಾಡಿಸಿ ಬಿಡುತ್ತೆ. ಆದ್ರಿಂದಾಗಿ ಈ ಮೂರನ್ನು ಮೀರಿರುವಂತಹ ವ್ಯಕ್ತಿಯಾಗಿ ಭಗವಂತನಿದ್ದಾನೆ. ಆದ್ರಿಂದ ಅದನ್ನು ಅವನು ಪರಿಚಯ ಮಾಡಿಕೊಡ್ತಾನೆ. ಭಗವಂತನೇ ಪರಿಚಯ ಮಾಡಿಕೊಡ್ತಾನೆ. ಮತ್ತ ಏವೇತಿ ತಾನ್ ವಿದ್ಧಿ ನತು ಅಹಂ ತೇಷು. ಅವುಗಳಲ್ಲಿ ನಾನು ಒಳಗಾಗಿಲ್ಲ. ತೇ ಮೈ, ಆದ್ರೆ ಅವುಗಳು ನನ್ನಲ್ಲಿದೆ. ಅವುಗಳು ನನ್ನಲ್ಲಿದೆ ಅಂದ್ರೆ ನನ್ನನ್ನು ಆಶ್ರಯಿಸಿ ಇದೆ. ನನ್ ಮೇಲೆ ಏನು ಪ್ರಭಾವ ಬೀರ್ಲಿಕ್ಕೆ ಆಗುದಿಲ್ಲ. ಅದನ್ನ ತುಂಬಾ ಸರ್ತಿ ತುಂಬಾ ಕಡೆ ಹೇಳಿದ್ದಾನೆ. ಹಾಗೆ ಅದರ ವಿವರವನ್ನ, ಹಾಗಾದ್ರೆ ಏನಾಗಿದೆ ಈ ಜಗತ್ತಿನ ಸ್ಥಿತಿಗತಿ ಏನು? ನಾನು ಅದರಲ್ಲಿ ಇಲ್ಲ ಅಂದ್ರೆ, ಪರಮಾತ್ಮನಲ್ಲೇ ಎಲ್ಲ ಇದೆ ಅಂದ್ರೆ ಅದರ ಕಾರ್ಯಭಾರ ಏನು, ಅದೇನ್ ಮಾಡುತ್ತೆ ಅನ್ನೋದನ್ನ ಮುಂದಿನ ಶ್ಲೋಕ ಹೇಳುತ್ತೆ. ತ್ರಿಭಿರ್ಗುಣಮಯೈರ್ಭಾವೈಃ ಏಭಿಃ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಂ ಏಭ್ಯಃ ಪರಮವ್ಯಯಂ. ಇದು ಸ್ವಲ್ಪ ಕಠಿಣವಾದ ಮೇಲ್ನೋಟಕ್ಕೆ ವಿಷಯ ಅಂತ ಅನ್ನಿಸಿದ್ರು ಕೂಡ ನಮ್ಮ ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ಜಿಜ್ಞಾಸೆಗಳಿಗೆ ಸಮಾಧಾನ ಹೇಳುವಂತಹ ಮಾತು. ತ್ರಿಭಿರ್ಗುಣಮಯೈಹಿ ಭಾವೈಹಿ. ನಾನಾಗ ಹೇಳಿದ ಸಂಗತಿಗಳನ್ನ ಇಲ್ಲಿ ಇನ್ನಷ್ಟು ವಿಸ್ತಾರವಾಗಿ ಕೃಷ್ಣ ಬಿಡಿಸಿ ಹೇಳಿದ್ದಾನೆ. ಈ ಜಗತ್ತಿನಲ್ಲಿರುವ ಪ್ರತಿಯೊಂದು ವಸ್ತು ಕೂಡ ಮಣ್ಣು, ನೀರು, ಬೆಂಕಿ ಅನ್ನುವ ಮೂರೇ ವಸ್ತುವಿನಿಂದ ಆಗಿದೆ. ತ್ರಿಭಿರ್ಗುಣಮಯೈಹಿ ಅಂದ್ರೆ ಪದಾರ್ಥದ ತ್ರೈಗುಣ್ಯವನ್ನ ತೆಗೆದುಕೊಂಡಾಗ ಮಣ್ಣು, ನೀರು, ಬೆಂಕಿ ಅನ್ನೋದು ಸೇರಿನೇ ಆಗಿದೆ. ಅದರಲ್ಲಿ ಮಣ್ಣಿನ ಅಂಶ ಜಾಸ್ತಿ ಇದ್ರೆ ಅದು ಮನುಷ್ಯನಂತೆ ಪಾರ್ಥಿವ ಶರೀರದಲ್ಲಿರುತ್ತೆ. ನೀರಿನ ಅಂಶ ಜಾಸ್ತಿ ಇದ್ರೆ ನೀರಿನಲ್ಲಿ ವಾಸ ಮಾಡುವಂತಹ ಹೆಚ್ಚು ನೀರುಳ್ಳ ಪ್ರಾಣಿಗಳ, ಪಕ್ಷಿಗಳ ಅಥವಾ ಜಲೀಯ ವಸ್ತುಗಳ ಬಗ್ಗೆ ನಾವು ಆಲೋಚನೆ ಮಾಡಿದ ಹಾಗಾಗುತ್ತೆ. ತೈಜಸ ಆದ್ರೆ ಅದು ದೇವತೆಗಳು. ದೇವತೆಗಳಿಗೆ ನಮ್ಮಂತೆಯೇ ಪಂಚಭೂತದ ಶರೀರ ಆದ್ರೂ ಕೂಡ ಅದರಲ್ಲಿ ಹೆಚ್ಚಿನ ಪ್ರಭಾವ ಇರುವುದು ಸಾತ್ವಿಕವಾದ ಗುಣವಾದ ಬೆಂಕಿಯ ಸಂಬಂಧ. ಆದ್ರಿಂದಾಗಿ ಅವರು ದೇವತೆಗಳು, ನಾವು ಮನುಷ್ಯರು ರಾಜಸರು, ಇನ್ನು ಸೂಕ್ಷ್ಮವಾದ ಪ್ರಾಣಿಗಳು ಪಾರ್ಥಿವದ ಪರಮ ಹೆಚ್ಚಿನ ಪ್ರಭಾವವನ್ನು ಹೊಂದಿ, ಅಂದ್ರೆ ಬುದ್ಧಿ ಅಂತ ಒಂದು ಇರುವುದ್ರಿಂದ ಅದರಲ್ಲಿ ತಪ್ಪಿಸಿಕೊಳ್ಳಿಕ್ಕೆ ಬೇಕಾದಂತಹ ರಾಜಸ ಬಲ ಅವನಲ್ಲಿ ಹೆಚ್ಚಿದೆ. ಹೀಗೆ ಮೂರು ಗುಣಗಳಿಂದ ಜಗತ್ತಿನ ಎಲ್ಲ ವಸ್ತುಗಳು ಕೂಡ ಸರ್ವಮಿದಂ ಜಗತ್, ಜಗತ್ತಿನಲ್ಲಿ ಎಲ್ಲ ವಸ್ತುಗಳು ಇದರಿಂದಲೇ ಆಗಿದೆ. ಮೋಹಿತಂ ನಾಭಿಜಾನಾತಿ, ಮೋಹಗೊಂಡಂತಹ ಜೀವಜಾತ ಏಭ್ಯಃ ಪರಂ ಅವ್ಯಯಂ ಮಾಂ ನ ಅಭಿಜಾನಾತಿ. ಈ ಮೂರು ಗುಣಗಳ ಪ್ರತಿಯೊಂದು ಪ್ರಪಂಚದ ವಸ್ತುಗಳಿಂದ ಆಚೆಗೆ ನಾನಿದ್ದೇನೆ ಅನ್ನುವುದನ್ನ ಮೋಹಕ್ಕೊಳಗಾದ ಜೀವ ತಿಳ್ಕೊಳ್ಳುವುದಿಲ್ಲ. ಪರಮಾತ್ಮನಿಗೂ ಅವನಂತೆ ತನ್ನಂತೆ ಶರೀರ, ಪರಮಾತ್ಮನ ಅಸ್ತಿತ್ವ ಅನ್ನೋದು ನಮ್ಮ ಹಾಗೆ ಕಷ್ಟ. ಅವನಿಗೂ ಟೆನ್ಷನ್, ಅವನಿಗೂ ಜವಾಬ್ದಾರಿ, ಅವನಿಗೂ ಒದ್ದಾಟ, ಅವನಿಗೂ ಮಕ್ಕಳು, ಅವನಿಗೂ ಹೆಂಡತಿ, ಅವನಿಗೂ ತಂದೆ ತಾಯಿಗಳು, ಅವನೂ ರಾಜ್ಯಭಾರ ಮಾಡುವುದು, ಅವನು ಹೆಂಡತಿ ಕಳೆದು ಹೋಗುದು, ಅವನಿಗೂ ಕೂಡ ಸಹಾಯಕ್ಕಾಗಿ ಯಾರ್ಯಾರು ಕಪಿಗಳು ಸಹಾಯಕ್ಕೆ ಬರುವುದು, ಅವನಿಗೂ ದೇವತೆಗಳ ವರದಿಂದಾಗಿ ಸಮಾಧಾನ ಆಗುವುದು, ಅಸ್ತ್ರ ಮಂತ್ರಗಳನ್ನು ಕೊಡುವುದು, ಮಂತ್ರಗಳ ಉಪದೇಶ ಮಾಡುವುದು, ಋಷಿಗಳು ತಲೆ ಮೇಲೆ ಕೈಟು ಮಂತ್ರಗಳನ್ನ ವಿದ್ಯೆಗಳನ್ನು ಒದಗಿಸುವುದು ಅಂತ ನಾವು ಚಿಂತನೆ ಮಾಡುತ್ತೇವೆ. ಆದ್ರೆ ಮಾಂ ಏಭ್ಯಃ ಪರಂ, ನನಗೆ ಇದ್ಯಾವುದು ಲೋಕದ ಅಂಶಗಳು, ಘಟನೆಗಳು ನನ್ನನ್ನ ಹೊಸದಾಗಿ ಪುಷ್ಟಿಗೊಳಿಸುವುದು ಇಲ್ಲ, ಅಥವಾ ಯಾವುದೋ ಘಟನೆಯಿಂದ ನನ್ನ ಪುಷ್ಟಿ ಕಮ್ಮಿಯಾಗಿ ಸೊರಗುವುದು ಇಲ್ಲ. ಇದಕ್ಕೆ ಮೀರಿ ನಾನು ನಿಂತಿದ್ದೇನೆ. ಆದ್ರೂ ನಾನಂತದ್ದನ್ನು ಮಾಡ್ತೇನೆ. 6 ಘಟನೆಗಳ ಅಂದ್ರೆ ಒಂದು ಕ್ರಿಯೆಯಿಂದ ನನ್ನ ಬಗೆಗೆ ತಪ್ಪು ಕಲ್ಪನೆ ಬರ್ಲಿಕ್ಕೆ ಕಾರಣ ಆಗುವಂತದ್ದಾದ್ರೆ ಯಾಕೆ ಮಾಡ್ಬೇಕು ಅಂತ ಮತ್ತೆ ಮುಂದೆ ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆಗಳಿಗೆ ಕೃಷ್ಣ ಮುಂದೆ ಉತ್ತರ ಕೊಡ್ತಾನೆ. ಒಟ್ಟಂತೂ ಇಲ್ಲಿ ಹೇಳಿದ ಸಂಗತಿ ಇವುಗಳನ್ನ ಮೀರಿದ್ದೇನೆ. ಇದು ನಮಗೆ ಯಾವಾಗ್ಲೂ ನೆನಪಿರಬೇಕಾದ ಸಂಗತಿ. ಈ ವಿಷಯ ನಾನು ಯಾಕೆ ಒತ್ತು ಕೊಟ್ಟೆ ಅಂದ್ರೆ, ಈ ತ್ರಿಭಿರ್ಗುಣ, 3 ಗುಣಗಳಿಂದ ಉಂಟಾದ ಪ್ರಪಂಚದ ಎಲ್ಲ ವಸ್ತುಗಳಿಗಿಂತ ನಾನು ಮೀರಿ ನಿಂತಿದ್ದೇನೆ ಅಂತ ಹೇಳಿದ. ಈ 3 ಗುಣಗಳ ಪ್ರಭಾವವೇ ಇಡೀ ಜಗತ್ತನ್ನು ಹಿಡಿದು ನಿಲ್ಲಿಸಿದೆ. ಅದೇನು ಅಂತ ಮುಂದಿನ ಪದ್ಯದಲ್ಲಿ ಬಿಡಿಸಿ ಹೇಳ್ತಾನೆ.
ಈಗ ಹಿಂದೆ ಒಂದು ಮಾತು ಹೇಳಿದ್ರು, ಆ ಪ್ರಕೃತಿ ಅಂತ ಅನ್ನೋದು 2 ರೀತಿ ಇದೆ. ಜಡ ಪ್ರಕೃತಿ ಮತ್ತು ಚೇತನ ಪ್ರಕೃತಿ ಅಂತ. ಇಲ್ಲಿ ಚೇತನ ಪ್ರಕೃತಿಯ ಮಹತ್ವವನ್ನು ಮಾತಾಡ್ತಾ, ಏಷ ಮಮ ಮಾಯ, ಇವಳು ನನ್ನ ಹೆಂಡತಿ ಅವಳು. ಗುಣಮಯಿ, ಈ ಸತ್ವರಜಸ್ಸು ತಮಸ್ಸು ಅನ್ನೋ ಗುಣಗಳನ್ನ ಪ್ರಚುರವಾಗಿ ನಿಯಂತ್ರಣದಲ್ಲಿ ಇಟ್ಟುಕೊಂಡವಳು. ದೈವಿ ಅನ್ನುವ ಶಬ್ದವೇ ದೇವನಿಗೆ ಸಂಬಂಧಿಸುದು. ದೇವ ಅಂದ್ರೆ ಪರಮಾತ್ಮ. ದೇವನಿಗೆ ಸಂಬಂಧಿಸುದು ದೈವಿ. ಅದು ದೇವನನ್ನ ನೆಚ್ಚಿಕೊಂಡಂತಹ ಶಕ್ತಿ. ಇಷ್ಟಪಟ್ಟು ಭಗವಂತನ ಹತ್ರ ಕೆಲಸ ಮಾಡ್ತಾಳೆ ಹೊರತು ಯಾರು ಅವಳನ್ನ ಏಯ್ ಅಲ್ಲಿ ಇರ್ಬೇಕು ನೀನು ಅಂತ ಜೋರ್ ಮಾಡಿ ಹೇಳಿದವರಿಲ್ಲ. ಅವಳಿಗೆ ಅದು ಅತ್ಯಂತ ಆನಂದಕರವಾದ ಸಂಗತಿ. ಅದರ ಪ್ರಭಾವ ಎಷ್ಟು ಅಂದ್ರೆ ದುರತ್ಯಯ. ಆ ಗುಣಗಳ ಬಲೆಯನ್ನ ಹೇಗೆ ಹೆಣೆದಿದ್ದಾಳೆ ಅಂದ್ರೆ ನಾನು ಹೇಳಿದ್ನಲ್ಲ, ಸತ್ವರಜ ತಮಸ್ಸು ಅನ್ನುವಲ್ಲಿರುವ ಸತ್ವದಲ್ಲಿ ಮತ್ತೆ ಸತ್ವರಜ ತಮಸ್ಸು, ಆ ಸತ್ವರಜ ತಮಸ್ಸಿನಲ್ಲಿ ಇರುವಂತಹ ಸತ್ವದಲ್ಲಿ ಮತ್ತೆ ಸತ್ವರಜ ತಮಸ್ಸು, ಹೀಗೆ ಎಳೆಗಳ ಒಳಗೊಂದು ಎಳೆಗಳ ಬಲೆಯನ್ನ ಕಳೆಯಾಗಿ ಚೆನ್ನಾಗಿ ಹೆಣೆದು ಇದು ಬಹಳ ಇಷ್ಟಪಡಬೇಕು ಅಂತ ಅನ್ನುವ ಹಾಗೆ ಆಕರ್ಷಕವಾಗಿ ಕಂಡು ಜೀವನನ ಅದರೊಳಗೆ ಎಳೆದೆಳೆದು ಬಳಿದು ಮುಕ್ಕಿ ಬಿಡ್ತಾಳೆ. ಸಂಸಾರದ ಜಂಜಾಟದಲ್ಲಿ ಆತನನ್ನ ಆಟ ಆಡಿಸಿ ಬಿಡ್ತಾಳೆ. ಅವಳನ್ನ ಅವಳ ಬಲೆಯ ವ್ಯವಸ್ಥೆಯಿಂದ ಹೊರಕ್ಕೆ ಬರುವುದು ದುರತ್ಯಯ. ಅದು ಸಾಧ್ಯ ಇಲ್ಲ. ಅಲ್ಲ, ನನಗೆ ಬರ್ಬೇಕು, ಹೇಗಾದ್ರೂ ಮಾಡಿ ಅಲ್ಲಿಂದ ಹೊರಗೆ ಬರ್ಬೇಕು. ಅವಳು 3 ರೀತಿಯಾಗಿ ನೆಲೆಸಿದ್ದಾಳೆ ಅಂತ ಗೊತ್ತಾಯ್ತು. ಸತ್ವಾಭಿಮಾನಿನಿಯಾಗಿ ಶ್ರೀ, ರಜೋಭಿಮಾನಿನಿಯಾಗಿ ಭೂ, ತಮೋಭಿಮಾನಿನಿಯಾಗಿ ದುರ್ಗಾ ಅಂತ. ಅವಳು ಏನೆಲ್ಲ ಜಗತ್ತಿನಲ್ಲಿ ಮಾಯಾ ಅಂತಂದ್ರೆ ಇಚ್ಛಾಪೂರ್ವಕವಾಗಿ ಅದನ್ನ ಕಟ್ಟಿದ್ದಾಳೆ, ಪರದೆಯನ್ನ ಹೆಣೆದಿದ್ದಾಳೆ. ಅದನ್ನ ತಪ್ಪಿಸ್ಕೊಳ್ಬೇಕು ಅಂದ್ರೆ ಒಂದೇ ಮಾರ್ಗ, ಏಕೈಕ ಮಾರ್ಗ ಯಾವುದು ಅಂತಂದ್ರೆ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತ ಅಂತರಂತಿತೆ, ನನ್ನನ್ನೇ ಶರಣಾಗಿ ಬಿಡಿಸು ಅಂತ. ಯಾಕಂದ್ರೆ ಅವಳ ಕೈಯಲ್ಲೂ ಇಲ್ಲ ಅದು. ಅದು ನಾನು ಹೇಳಿ ವ್ಯವಸ್ಥೆ ಮಾಡಿದಂತೆ ಅದು ನಡೆದಿದೆ. ನನ್ನ ನಿಯಂತ್ರಣದಲ್ಲಿ ಇರುವುದಾದ್ಮೇಲೆ ಅವಳೇ ಅಪ್ಪನ ಹತ್ರ ಕೇಳು, ಒಪ್ಪಿಗೆ ಕೊಟ್ರೆ ಬಿಡಿಸ್ತೇನೆ ಅಂತ ಅವಳು ಕೂಡ ಸುಮ್ನಾಗ್ತಾಳೆ. ಬಿಡಿಸ್ಬೇಕಾದ ಮಾತಿನ ಹಿನ್ನೆಲೆಯನ್ನ ಭಗವಂತನ ಆದೇಶವಾಗಿ ಬಂದಾಗ್ಲೇ ಅದನ್ನ ನಡೆಸ್ತಾಳೆ. ಏತಾಂ ಮಾಯಾಂ ತೇ ತರಂತಿ, ಯಾವಾಗ ಮಾಮೇವಯೇ ಪ್ರಪದ್ಯಂತೆ, ನನ್ನನ್ನೇ ಯಾರು ಶರಣು ಬರ್ತಾರೋ ಅವರನ್ನ ನಾನು ಈ ಬಲೆಯಿಂದ ಹೊರಕ್ಕೆ ತರ್ತೇನೆ, ನನಗೆ ಶರಣಾಗುವವರೇ ಪಾರಾಗುವರು ಅಂತ ಹೇಳ್ತಾರೆ. ಅಂದ್ರೆ ಯಾಕೆ ಎಲ್ರಿಗೂ ಶರಣಾಗ್ಬೇಕು ಅಂತ ಮನಸ್ಸು ಬರುವುದಿಲ್ಲ? ಹೇಳಿ ಆಯ್ತಲ್ಲ, ಯಾರ ಹತ್ರ ಬೇಕಾದ್ರೂ ಶರಣಾಗ್ಲಿ, ಹೊರಗ್ ಬರುದು ಮುಖ್ಯ ತಾನೆ. ಅದ್ರಲ್ಲಿ ನನಗೆ ನಾನು ಅವನನ್ನು ಯಾವತ್ತೂ ಕೂಡ ನನ್ನ ಸ್ವಾಮಿ ಅಂತ ಒಪ್ಪಿಕೊಳ್ಳುವುದಿಲ್ಲ. ಅಲ್ಲರಿ, ಬಿಡುಗಡೆ ಆಗ್ಬೇಕು ಅಂದ್ರೆ ಅದೊಂದೇ ಗತಿ ಇರುವುದು, ಬೇರೆ ದಾರಿ ಇಲ್ಲ. ನೀವ್ ಇನ್ನೇನೇ ಪ್ರಯತ್ನ ಮಾಡಿದ್ರು ಇಲ್ಲಿ ತನಕನು ಯಾರು ಕೂಡ ಆ ನಿಯಮಾವಳಿಯನ್ನ ಮೀರಿ ಬಿಡುಗಡೆಯನ್ನ ಪಡೆದು ಮೋಕ್ಷಕ್ಕೆ ಹೋಗಿದ್ದಾನೆ ಅಂತನೋ ಉಲ್ಲೇಖ ಇಲ್ವೇ ಇಲ್ಲ. ಕೆಲವೊಂದ್ಸರ್ತಿ ಮೋಕ್ಷ ಅಂತ ಮಾತನಾಡುವ ಪ್ರಸಂಗ ಬಂದ್ರು ಅದು ಸಮಸ್ಯೆಯಿಂದ ಬಿಡುಗಡೆ ಅಥವಾ ಯಾವುದೋ ಒಂದು ದುರ್ದಶೆಯಿಂದ ಬಿಡುಗಡೆ ಅಂತ ಬಿಟ್ರೆ, ಅಥವಾ ಈ ಶರೀರದಿಂದ ಬಿಡುಗಡೆ, ಈ ಶರೀರದಲ್ಲಿದ್ರು ಇಲ್ಲದೆ ಇದ್ರು ಕೂಡ ಸಂಸಾರದಲ್ಲೇ ಓಡಾಡುವಂತಹ ದುಸ್ಥಿತಿ ಬಂದಾಗ ಅದರಿಂದ ಬಿಡುಗಡೆಯಾಗಿ ಸ್ವರ್ಗಕ್ಕೆ ಹೋಗುದು ಆಗತ್ತೆ. ಇಂಥದ್ದನ್ನ ಬಹಳ ದೇವತೆಗಳಿಂದ ನಿರೀಕ್ಷೆ ಮಾಡಬಹುದು. ಆದ್ರೆ ಮತ್ತೆ ಮರಳಿ ಬಾರದೆ ಈ ಊರಿನಿಂದ ಆಚೆಗೆ ಹೋಗುವಂತಹ ನಚ ಪುನರಾವರ್ತತೆ ಅನ್ನುವ ಹಿನ್ನೆಲೆಯಲ್ಲಿ ಕಾಣಬೇಕಾದ ಮೋಕ್ಷ ಅದು ಪರಮಾತ್ಮನಿಂದಲೇನೆ. ಹಾಗಾಗಿ ಯಾಕೆ ಬಿಡಿಸ್ತೇನೆ ಅಂತ ದೇವರಷ್ಟು ಬಾಯಿ ಬಿಟ್ಟು ಹೇಳಿದಾಗ್ಲು ಯಾಕೆ ಬಿಡುಗಡೆಗೆ ಯಾರು ಪ್ರಯತ್ನ ಮಾಡುವುದಿಲ್ಲ ಅನ್ನುವ ಪ್ರಶ್ನೆಗೆ ಮುಂದೆ ಉತ್ತರ ಕೊಡ್ತಾನೆ. ನಾನು ಉಪಾಯವನ್ನ ಹೇಳಿ ಆಗಿದೆ. ಪರೀಕ್ಷೆಯಲ್ಲಿ ಇಷ್ಟು ಪಾಠ ಇರುತ್ತೆ ಅಂತ ನಿರೂಪಣೆ ಮಾಡಿ ಆಗುತ್ತೆ. ಆದ್ರೂ ಪರೀಕ್ಷೆಯಲ್ಲಿ ಎಲ್ರಿಗೂ ಪೂರ್ತಿ ಕಂಠಸ್ಥ ಮಾಡ್ಲಿಕ್ಕಾಗುದಿಲ್ಲ, ಅರ್ಥಾನುಸಂಧಾನ ಪೂರ್ತಿ ತಲೆ ಒಳಗೆ ತಂದುಕೊಳ್ಳಿಕ್ಕಾಗುದಿಲ್ಲ. ಯಾಕೆ? ಲೋಕದ ವ್ಯವಸ್ಥೆಯೇ ಹಾಗೆ. ದುಷ್ಕೃತಿಗಳು ಅಂತ ಒಂದಿಷ್ಟು ಜನ ಇರ್ತಾರೆ, ಮೂಢರು. ನಮಾಂ ದುಷ್ಕೃತಿನೋ ಮೂಢಾಹ ಪ್ರಪದ್ಯಂತೆ ನರಾಧಮಾಹ ಮಾಯಯಾಪಹೃತ ಜ್ಞಾನಾಹ ಆಸುರಂ ಭಾವಮಾಶ್ರಿತಾಹ. ಕೆಲವರು ಏನ್ ಹೇಳಿದ್ರು ಮುಖ್ಯ ದಾರಿಯಲ್ಲಿ ಬರ್ರೋ ಅಂದ್ರೆ ಅಡ್ಡ ದಾರಿಯನ್ನೇ ಹಿಡಿತಾರೆ. ನಾವ್ ಅಲ್ಲೇ ಹೋಗೋರು ಅಂತಾರೆ. ಆರಾಮಾಗಿ ಇಲ್ಲಿ ಬೇಕಾದಷ್ಟು ವ್ಯವಸ್ಥೆ ಇದೆ, ಇಲ್ಲೇ ತಿನ್ರು ಅಂದ್ರೆ ಇಲ್ಲ, ನಾವು ಕೊಳಚೆನೆ, ನಮ್ಗೆ ಅಲ್ಲಲ್ಲಿ ಮಾಡಿದ್ರೆ ಆಗುದೇ ಇಲ್ಲ, ಕ್ಲೀನ್ ಆಗಿ ಮಾಡಿದ್ರೆ ತಿನ್ಲಿಕ್ಕೆ ಆಗುದಿಲ್ಲ.
ನಮಗೆ ಗಲೀಜು ಮಾಡಿದ್ರೆ ತಿನ್ಲಿಕ್ಕೆ ರುಚಿ ಆಗುತ್ತೆ ಅಂತ ಹೋಗೋರು ಕೆಲವರು ಇರ್ತಾರೆ. ನಾವು ಲೋಕದಲ್ಲಿ ನೋಡ್ತೇವೆ, ಇದು ಯಾವುದು ಸುಮ್ನೆ ಉತ್ಪ್ರೇಕ್ಷೆ ಮಾಡಿ ಹೇಳಿದ್ದಲ್ಲ. ತಿಳಿಗೇಡಿಗಳು ಕೆಲವರು ಇರ್ತಾರೆ, ಸರಿಯಾಗಿದ್ದನ್ನ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಅವ್ರ ಅಡ್ಡದಾರಿಯನ್ನೇ ಹಿಡಿತಾರೆ. ಯಾರಾದ್ರೂ ಬುದ್ಧಿವಾದ ಹೇಳಿದ್ರೆ, ಒಂದು ಹಕ್ಕಿ ಗೂಡು ಕಟ್ಕೊಂಡು ಮಳೆಯಲ್ಲಿ ಬೆಚ್ಚಗೆ ಕೂತಿದ್ದಾಗ ಮಳೆಯಲ್ಲಿ ಒದ್ದಾಡ್ತಾ ಇದ್ದ ಒಂದು ಮಂಗನನ್ನ ನೋಡಿ ಅಯ್ಯೋ ಪಾಪ ಅಂತ ಅನಿಸಿ ಅದು ಹೇಳುತ್ತೆ, ಒಂದು ಗೂಡು ಕಟ್ಕೋಬಾರ್ದಾ, ಯಾಕೆ ಈ ರೀತಿ ಮಳೆಯಲ್ಲಿ ನೆಂದು ತೊಪ್ಪೆ ಆಗಿ ಚಳಿಯಲ್ಲಿ ಗಡಗಡ ಅಂತ ನಡುಗ್ತಾ ಕೂತಿರ್ಬೇಕು ಅಂತ ಹೇಳಿತು. ನೀನ್ ಸುಮ್ನಿರೋ ಅಂತ ಜೋರ್ ಮಾಡಿತು. ಇದು ಆದ್ರೂ ಮತ್ತೆ ಕಾಳಜಿಯಿಂದ ಯಾಕಪ್ಪ ಇಷ್ಟು ಕಷ್ಟಪಡ್ಬೇಕು ಸಿಟ್ಟು ಬಂದು ಅದರ ಗೂಡನ್ನೇ ಕಿತ್ತು ಹಾಕ್ತು. ಹಾಗಾಗತ್ತೆ ಕೆಲವ್ರ ಹತ್ರ. ಏನಾದ್ರೂ ಅವ್ರಿಗೆ ಒಳ್ಳೇದನ್ನ ಹೇಳಿದ್ರೆ ಅವ್ರಿಗೆ ಇಷ್ಟನೇ ಆಗಲ್ಲ, ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾರೆ. ಮತ್ತು ಅಂಥವ್ರು ಜಗತ್ತಿನಲ್ಲಿ ನಿರಂತರ ಇರ್ತಾರೆ. ಅವರು ಸಹಜವಾದ ಸುಖಕ್ಕೆ ಮೈ ಒಡ್ಡುವುದೇ ಇಲ್ಲ. ಅಸುಶೂರಮಂತೆ ಇಂದ್ರಿಯಗಳ ಸುಖವನ್ನೇ ಪರಮ ಸುಖ ಅಂತ ಭಾವಿಸ್ತಾರೆ. ಅವರು ಆ ಮಾಯೆಯ ಅಪಹೃತ ಜ್ಞಾನ, ಈ ಸತ್ವರಜಸ್ತಮಸ್ಸು ಅನ್ನೋ ಗುಣಗಳ ಬಲೆಯಲ್ಲಿ ಒದ್ದಾಡ್ತಾರೆ. ಅದನ್ನ ಮೀರುವುದಕ್ಕೆ ಅವ್ರು ಯಾವ ರೀತಿಯಿಂದಲೂ ತ್ಯಾಗವೇ ಮಾಡುವುದಿಲ್ಲ. ಅದರಿಂದಾಗಿ ಮೈ ಸುಖವೇ ಪರಮ ಸುಖ ಅಂತ ಭಾವಿಸಿ ತಿಳಿಗೇಡಿಗಡಾಗಿ ಕಷ್ಟಪಡ್ತಾರೆ. ಅವ್ರು ನನಗೆ ಯಾವತ್ತೂ ಕೂಡ ನಮಾಂ ಪ್ರಪದ್ಯಂತೆ, ನನ್ನನ್ನ ಶರಣು ಹೊಂದುವುದೇ ಇಲ್ಲ ಅಂತ ಹೀಗೆ ಅವನ ಆ ರಕ್ಕಸರ ದುರ್ಬುದ್ಧಿಗೆ ಕಾರಣವಾದ ಮೂಲ ಸಂಗತಿ ಅದು. ಬೀಜದಲ್ಲೇ ಕಹಿ ಇದೆ ಎಂದಾಗ ಎಷ್ಟು ಬೆಲ್ಲದ ಪಾಕದಲ್ಲಿ ನಟ್ರೂ ಕೂಡ ಕಹಿ ಬೇವೇನಾದ್ರೂ ಸಿಹಿಯಾದ ಎಲೆ ಕೊಡ್ಲಿಕ್ಕೆ ಸಾಧ್ಯವೇ? ಹಾಗೆ ನ ಪ್ರಪದ್ಯಂತೆ, ಎಂದಿಗೂ ನನಗೆ ಅವರು ಶರಣ ಬರುವುದಿಲ್ಲ. ನನಗೆ ಅದರ ಬಗ್ಗೆ ಅವರು ಶರಣು ಬರಲಿಲ್ಲ ಅಂತ ಆಕ್ಷೇಪನೂ ಇಲ್ಲ. ಅವರು ತಪ್ಪು ಮಾಡಿದಾಗ ತಪ್ಪಿಗೆ ಶಿಕ್ಷೆ ಅನ್ನೋ ದೃಷ್ಟಿಯಿಂದ ಅವರು ದುಸ್ಥಿತಿಯನ್ನು ಅನುಭವಿಸ್ತಾರೆ. ಆದ್ರೆ ಪ್ರಾಮಾಣಿಕವಾಗಿ ಎಲ್ಲದಕ್ಕಿಂತ ದೊಡ್ಡ ತತ್ವಕ್ಕೆ ತಲೆಬಾಗಿ ಎದ್ದವರು ಅವ್ರು ಯಾವತ್ತೂ ತಲೆ ಎತ್ತಿಕೊಂಡೇ ಓಡಾಡುವುದಕ್ಕೆ ಬೇಕಾದ ಶಕ್ತಿಯನ್ನು ಕೂಡ ಅವ್ರನ್ನ ನಾನು ತುಂಬುತ್ತೇನೆ ಅನ್ನೋದನ್ನ ಹೀಗೆ ಹೇಳಿ ಒಪ್ಪದೇ ಇರುವುದಕ್ಕೆ ಏನು ಕಾರಣ ಅನ್ನೋದನ್ನು ಕೂಡ ಈ ಪದ್ಯದಲ್ಲಿ ನಿರೂಪಣೆ ಮಾಡಿದ್ರು. ನಮ್ಗೆ ಸತ್ಯವನ್ನು ಒಪ್ಪಿಕೊಳ್ಳುವ ಸಾಮರ್ಥ್ಯ ಇದ್ರೆ ಬೆಳಕಿನ ದಾರಿ ತೆರ್ಕೊಳ್ಳುತ್ತೆ. ನಮ್ಗೆ ಸತ್ಯವನ್ನು ಒಪ್ಪಿಕೊಳ್ಳುವ ಮನಸ್ಸಿಲ್ಲ ಅಂದಾಗ ನಾವು ಕತ್ತಲೆಯ ಕಡೆಗೆ ಹೋಗುವಂತಹ ದುಸ್ಥಿತಿಯನ್ನ ಅನುಭವಿಸಲೇಬೇಕಾದ ಅನಿವಾರ್ಯತೆ ಸಿದ್ಧ ಆಗುತ್ತೆ ಅಂತ ಈ ಪದ್ಯದಲ್ಲಿ ಹೇಳಿದ್ರು. ಮುಂದೆ ಒಂದು ಭಗವಂತನ ಗೀತದೊಂದಿಗೆ ಕೆಲವು ಗೀತಗಳ ಮಿಶ್ರಣದ ಜೊತೆಗೆ ಇವತ್ತಿನ ಚಿಂತನೆ ಮುಗಿಸೋಣ. ಈಗೊಂದು ಹಾಡನ್ನ ವಿದುಲ ಹಾಡ್ತಾಳೆ. ಇಂದು ರುಚಿ ಸುಂದರ ಸುಮಂದ ಹಸಿತಾಸ್ಯಂ ನಂದತನಯಂ ದುರಿತ ಸಂದಹನ ದಾಕ್ಷಂ ಸೇಂದ್ರ ಸುರ ವೃಂದ ಪರಿವಂದಿತ ಪದಾಬ್ಜಂ ಸಂಸ್ಮರ ಸದಾಂತರ ಮುಕುಂದ ಮತಿಕಾಂತಂ. ಗೋವಿಂದ ಗೋವಿಂದ ನಾರಾಯಣಾನಂತ ಗೋವಿಂದ ಗೋವಿಂದ ನಾರಾಯಣ, ಗೋವಿಂದ ಗೋವಿಂದ ನಾರಾಯಣಾನಂತ ಗೋವಿಂದ ಗೋವಿಂದ ನಾರಾಯಣ. ಪಾದ ಪತಿತಾ ಪದ ಪನೋದನ ವಿನೋದಂ ಪಾದ ಪರಿಪಾತಿತ ಸುಪಾಪ ಶಕಟಾರಿಂ ಗೋವಿಂದ ಪಾದಯುಗ ಪಾಟಲಿತ ಪಾವಿತ ವನಾಂತಂ ಸಂಸ್ಮರ ಸದಾಂತರ ಮುಕುಂದ ಮತಿಕಾಂತಂ. ಗೋವಿಂದ 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 ನಾರಾಯಣಾನಂದ ಗೋವಿಂದ ಗೋವಿಂದ ನಾರಾಯಣ, ಗೋವಿಂದ ಗೋವಿಂದ ನಾರಾಯಣಾನಂದ ಗೋವಿಂದ ಗೋವಿಂದ ನಾರಾಯಣ. ಗೋಪಗೃಹಗಂ ಬಹುಪಯೋನ್ನನವನೀತಂ ಭೋಜಯತಿ ಬಾಲ ಸಮಿತಿಂ ಬಲಯುತೋಯ. ಗೋವಿಂದ ಗೋವಿಂದ ಹಸ್ತಯುಗಳೇನ ಸುನಿರಸ್ತ ಭಯಮಾಶ್ನನ್ ಸಂಸ್ಮರ ಸದಾಂತರ ಮುಕುಂದ ಮತಿಕಾಂತಂ. ಗೋವಿಂದ 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 ನಾರಾಯಣಾನಂದ ಗೋವಿಂದ ಗೋವಿಂದ ನಾರಾಯಣ, ಗೋವಿಂದ ಗೋವಿಂದ ನಾರಾಯಣಾನಂದ ಗೋವಿಂದ ಗೋವಿಂದ ನಾರಾಯಣ.
श्रीपति मुदार फणिराज शुभ भोगे देववर सेवित पयोनिकर वार्धौ गोविन्द गोविन्द शायि नवमेय सुख चित्तनुमचिन्त्यम् संस्मर सदान्तर मुकुन्द मतिकान्तम् गोविन्द 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 नारायणानन्त गोविन्द गोविन्द नारायण गोविन्द गोविन्द नारायणानन्त गोविन्द गोविन्द नारायण गोविन्द गोविन्द नारायणानन्त गोविन्द गोविन्द नारायण 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 ನಾರಾಯಣ ನಾರಾಯಣ. ರೇಣುಕ ಅವರು ಹೇಳಿ. ಮಕ್ಕಳು ಹೇಳ್ತಾರ? ಹೇಳಿ.
ನಿನ್ನಂಥ ಭಕ್ತರು ನಿನ್ನಂಥ ಸ್ವಾಮಿ ಇಲ್ಲ. ನಿನ್ನಂಥ ಭಕ್ತರು ಅನಂತ ನಿನಗೆ ನಿನ್ನಂಥ ಸ್ವಾಮಿ ಇಲ್ಲ. ನಿನ್ನಂಥ ಏನಿಲ್ಲ ಆನಂದ ಸ್ವಾಮಿ ಇಲ್ಲ. ನನ್ನ ಭಕ್ತರು ಅನಂತ ನಿನಗರು ನಿನ್ನಂಥ ಸ್ವಾಮಿ ಇಲ್ಲ. ಕೃತಜ್ಞತೆಗಳು. ಸಹನ ಅವ್ರು ಹೇಳ್ತೀರಾ? ಕಾಪಾಡಬೇಕೆಂದು ಗೋಪಾಲ ಕೃಷ್ಣಗೆ ನೀ ಪೇಳಬಾರದೆ ರುಕ್ಮಿಣಿ. ಕಾಪಾಡಬೇಕೆಂದು ಗೋಪಾಲ ಕೃಷ್ಣಗೆ ನೀ ಪೇಳಬಾರದೆ ರುಕ್ಮಿಣಿ. ನೀ ಪೇಳಬಾರದೆ ಸತ್ಯಭಾಮ. ಪಾಪ ಮಾಡುವನೆಂದು ಕೋಪ ಮಾಡದಿರೆಂದು ನಾಪಾದ ಪದುಮಕ್ಕೆ ಶರಣೆಂಬೆ ತಾಯೇ. ಪಾಪ ಮಾಡುವನೆಂದು ಕೋಪ ಮಾಡದಿರೆಂದು ನಾಪಾದ ಪದುಮಕ್ಕೆ ಶರಣೆಂಬೆ ತಾಯೇ. ನಿಮ್ಮ ನುಡಿಗಳಿಂದ ಸಮ್ಮತಿಸುವನೇನೋ ನಿಮ್ಮ ನುಡಿಗಳಿಂದ ಸಮ್ಮತಿಸುವನೇನೋ ಸುಮ್ಮನೆ ತಿಳಿಸೆನ್ನ ಹಡೆದಮ್ಮ ತಾಯೇ. ಕಾಪಾಡಬೇಕೆಂದು ಗೋಪಾಲ ಕೃಷ್ಣಗೆ ನೀ ಪೇಳಬಾರದೆ ರುಕ್ಮಿಣಿ. ನೀ ಪೇಳಬಾರದೆ ಸತ್ಯಭಾಮ. ಏನು ಪೇಳಿದನೆಂದು ನೀನು ಉಪೇಕ್ಷಿಸದಲೆ ಜಾನಕಿ ದೇವಿ ರಘುಪತಿಗೆ ತಾಯೇ. ಏನು ಪೇಳಿದನೆಂದು ನೀನು ಉಪೇಕ್ಷಿಸದಲೆ ಜಾನಕಿ ದೇವಿ ರಘುಪತಿಗೆ ತಾಯೇ. ಪಾದ ನಂಬಿದವರಿಗೆ ಮೋದವ ಕೊಡುವಂತ ಪಾದ ನಂಬಿದವರಿಗೆ ಮೋದವ ಕೊಡುವಂತ ವೇದವ್ಯಾಸಗೆ ರಮೆ ತಿಳಿ ಹೇಳೆ ತಾಯೇ. ಕಾಪಾಡಬೇಕೆಂದು ಗೋಪಾಲ ಕೃಷ್ಣಗೆ ನೀ ಪೇಳಬಾರದೆ ರುಕ್ಮಿಣಿ. ನೀ ಪೇಳಬಾರದೆ ಸತ್ಯಭಾಮ. ವಿದ್ಯಾಕಾಂತನ ಮನವಿದ್ದಂತೆ ಒಲಿಯುವ ಸತ್ಯದ ನಿಧಿ ನಮ್ಮ ನರಸಿಂಹ ತಾಯೇ. ವಿದ್ಯಾಕಾಂತನ ಮನವಿದ್ದಂತೆ ಒಲಿಯುವ ಸತ್ಯದ ನಿಧಿ ನಮ್ಮ ನರಸಿಂಹ ತಾಯೇ. ವಿದ್ಯಾಕಾಂತನ ಮನವಿದ್ದಂತೆ ಒಲಿಯುವ ವಿದ್ಯಾಕಾಂತನ ಮನವಿದ್ದಂತೆ ಒಲಿಯುವ ಸತ್ಯದ ನಿಧಿ ನಮ್ಮ ನರಸಿಂಹ ತಾಯೇ. ಕಾಪಾಡಬೇಕೆಂದು ಗೋಪಾಲ ಕೃಷ್ಣಗೆ ನೀ ಪೇಳಬಾರದೆ ರುಕ್ಮಿಣಿ. ನೀ ಪೇಳಬಾರದೆ ಸತ್ಯಭಾಮ. ಕೃಷ್ಣಾರ್ಪಣಮಸ್ತು. ಹಾ, ಬಿದುಲ ಇನ್ನೊಂದು ಹೇಳ್ತಾಳಂತೆ. ಶ್ರೀವರ ಬಾಲಕ ರಿಂಖಣ ತತ್ಪರ
ಪದ್ಮದಳಾಯತಲೋಚನ ದೇವ ಕುಂತಳ ಸಂತತಿರಾಜಿತ ಸನ್ಮುಖ ದೇವಕಿ ನಂದನ ಗೋವಿಂದ ವಂದೇ ದೇವಕಿ ನಂದನ ಗೋವಿಂದ ವಂದೇ ಗೋವಿಂದ ವಂದೇ ಗೋಪಾಲ ವಂದೇ ಗೋವಿಂದ ವಂದೇ ಗೋಪಾಲ ವಂದೇ ಗೋವಿಂದ 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 ವಂದೇ ಗೋಪಾಲ 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 ವಂದೇ ಹಾಟಕನೂಪುರ ಶಕ್ವರಿ ಪೂರ್ವಕ ಭೂಷಣ ಭೂಷಿತ ಶ್ಯಾಮಳ ದೇಹ ಕುಂತಳ ಸಂತತಿರಾಜಿತ ಸನ್ಮುಖ ದೇವಕಿ ನಂದನ ಗೋವಿಂದ ವಂದೇ ದೇವಕಿ ನಂದನ ಗೋವಿಂದ ವಂದೇ ಗೋವಿಂದ ವಂದೇ ಗೋಪಾಲ ವಂದೇ ಗೋವಿಂದ ವಂದೇ ಗೋಪಾಲ ವಂದೇ ಗೋವಿಂದ 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 ವಂದೇ ಗೋಪಾಲ 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 ವಂದೇ ಪೌರಟ ಕಿಂಕಿಣಿ ರಾವ ವಿಧೂತ ನಿದಾಗ ವಿದೋಷ ಚಿದಾನಂದ ರೂಪ ಕುಂತಳ ಸಂತತಿರಾಜಿತ ಸನ್ಮುಖ ದೇವಕಿ ನಂದನ ಗೋವಿಂದ ದೇವಕಿ ನಂದನ ಗೋವಿಂದ ವಂದೇ ಗೋವಿಂದ ವಂದೇ ಗೋಪಾಲ ವಂದೇ ಗೋವಿಂದ ವಂದೇ ಗೋಪಾಲ ವಂದೇ ಗೋವಿಂದ 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 ವಂದೇ ಗೋಪಾಲ 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 ವಂದೇ ದೇವಕಿ ನಂದನ ನಂದನ ವಂದಿತ ಮಧ್ವ ವಿಭೀಷಣ ಸಾಂದ್ರ ಸರೋಜ ಕುಂತಳ ಸಂತತಿರಾಜಿತ ಸನ್ಮುಖ ದೇವಕಿ ನಂದನ ಗೋವಿಂದ ವಂದೇ ದೇವಕಿ ನಂದನ ಗೋವಿಂದ ವಂದೇ ಗೋವಿಂದ ವಂದೇ ಗೋಪಾಲ ವಂದೇ ಗೋವಿಂದ ವಂದೇ ಗೋಪಾಲ ವಂದೇ ಗೋವಿಂದ 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 ವಂದೇ ಗೋಪಾಲ 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 ವಂದೇ ಅದ್ವಯ ವಿಕ್ರಮ ಗೋವಿಂದ ಕಿಂಕರ ಶ್ರೀಮಧ್ವವಲ್ಲಭ ಗುರುತರ ನಮಃ ಕುಂತಳ ಸಂತತಿರಾಜಿತ ಸನ್ಮುಖ ದೇವಕಿ ನಂದನ ಗೋವಿಂದ ವಂದೇ ದೇವಕಿ ನಂದನ ಗೋವಿಂದ ವಂದೇ ದೇವಕಿ ನಂದನ ಗೋವಿಂದ ವಂದೇ ದೇವಕಿ ನಂದನ ಗೋವಿಂದ ವಂದೇ. ಮಕ್ಕಳಿದ್ದಾರೆ ಇನ್ನು ಹಾಡ್ತಾರೆ ಯಾರಾದ್ರು? ಯಾರಾದ್ರೂ ಹಾಡೋರಿದ್ರೆ ಹಾ ಹೇಳಿ. ಬನ್ನಿ. ಹೇಳಿ ಉಷಾ ಅವರು. ಜೈ ಶ್ರೀಕೃಷ್ಣ. ಕೊಳಲನುದುತ ಬಂದ ಗೋಪಿಯ ಕಂದ ಕೊಳಲನೂದುವುದು ಬಲು ಚಂದ ಕೊಳಲನುದುತ ಬಂದ ಗೋಪಿಯ ಕಂದ ಕೊಳಲನೂದುವುದು ಬಲು ಚಂದ ಕೊಳಲನುದುತ ಬಂದ ಆ ವಸುದೇವನ ಕಂದ ದೇವಕಿ ಬಸಿರೊಳು ಬಂದ ವಸುದೇವನ ಕಂದ ದೇವಕಿ ಬಸಿರೊಳು ಬಂದ ಮಾಮ ಕಂಸನ ಕೊಂದ ಭಾವಜನಯ್ಯ ಮುಕುಂದ
ಮಾವ ಕಂಸನ ಕೊಂದ ಭಾವಜನಯ್ಯ ಮುಕುಂದ ಕೊಳಲಾನುದುತ ಬಂದ ಗೋಪಿಯ ಕಂದ ಕೊಳಲನೂದುವುದು ಬಲು ಚಂದ ಕೊಳಲನೂದುತ ಬಂದ ಹಿಂದೆ ಗೋವುಗಳ ಹಿಂಡು ಮುಂದೆ ಗೋಪಾಲರ ದಂಡು ಹಿಂದೆ ಗೋವುಗಳ ಹಿಂಡು ಮುಂದೆ ಗೋಪಾಲರ ದಂಡು ಹಿಂಗದೆ ದೈತ್ಯರ ಕೊಂದ ಪುರಂದರ ವಿಠಲ ಚಂದ ಹಿಂಗದೆ ದೈತ್ಯರ ಕೊಂದ ಪುರಂದರ ವಿಠಲ ಚಂದ ಕೊಳಲ ನೂದುತ ಬಂದ ಗೋಪಿಯ ಕಂದ ಕೊಳಲನೂದುವುದು ಬಲು ಚಂದ ಕೊಳಲನೂದುತ ಬಂದ ಧನ್ಯವಾದ. ಯಾರಾದ್ರೂ ಹೇಳ್ತೀರಾ ಇನ್ನು? ಭೂಷಣ್ ಅವರು ಮಂಗಳ ಹೇಳೋಣ ಸರ. ಹೇಳಿ. ಚಲಿಸುವ ಜಲದಲ್ಲಿ ಮತ್ಸ್ಯಾವತಾರಗೆ ಗಿರಿಯ ಬೆನ್ನಲ್ಲಿ ಪೊತ್ತ ಕೂರ್ಮನಿಗೆ ಧರೆಯನುದ್ಧರಿಸಿದ ವರಹಾವತಾರಗೆ ತರುಳನ ಕಾಯ್ದ ನರಸಿಂಹಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಭೂಮಿಯ ದಾನವ ಬೇಡಿದವಗೆ ಆ ಮಹಾಕ್ಷತ್ರಿಯ ಒಲಿದವಗೆ ರಾಮಚಂದ್ರನೆಂಬೋ ಸ್ವಾಮಿಗೆ ಸತ್ಯ ಭಾಮೆಯ ಅರಸ ಗೋಪಾಲ ಕೃಷ್ಣನಿಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಬತ್ತಲೆ ನಿಂತಿದ್ದ ಬೌದ್ಧನಿಗೆ ಉತ್ತಮ ಹಯವನೆರಿದ ಕಲ್ಕಿಗೆ ಹತ್ತವತಾರದಿ ಭಕ್ತರ ಸಲಹುವ ಕರ್ತೃ ಶ್ರೀ ಪುರಂದರ ವಿಠಲನಿಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಶುಭ ಮಂಗಳಂ. ಕೃತಜ್ಞತೆಗಳು. ಪಾಲಯಚ್ಯುತ ಒಂದು ಹೇಳಿ ಮುಗಿಸ್ತಾಳೆ. ಮಧ್ವಮಾನಸ ಪದ್ಮಭಾನು ಸಮಂ ಸ್ಮರ ಪ್ರತಿಮಂ ಸ್ಮರ ಸ್ನಿಗ್ಧ ನಿರ್ಮಲ ಶೀತಕಾಂತಿಲ ಸನ್ಮುಖಂ ಕರುಣೋನ್ಮುಖಂ ಹೃದ್ಯಕಂಬುಸಮಾನಕಂಧರಮಕ್ಷಯಂ ದುರಿತಕ್ಷಯಂ ಸಿದ್ಧಸಂಸ್ತುತರೂಪ್ಯಪೀಠಕೃತಾಲಯಂ ಹರಿಮಾಲಯಂ ಪಾಲಯಾಚ್ಯುತ ಪಾಲಯಾಜಿತ ಪಾಲಯ ಕಮಲಾಲಯ ಲೀಲಯಾ ಧೃತ ಬೋಧರಾಂಬುರುಹೋದರ ಸ್ವಜನೋದರ ಅಂಗದಾದಿ ಸುಶೋಭಿಪಾಣಿಯುಗೇನ ಸಂಕ್ಷುಭಿತೈನ ಸಂ ತುಂಗಮಾಲ್ಯಮಣೀಂದ್ರಹಾರ ಸರೋರಸಂ ಖಲನೀರಸಂ ಮಂಗಲಪ್ರದಮಂಥದಾಮ ವಿರಾಜಿತಂ ಭಜತಾಜಿತಂ ಸಂಗೃಣೇವರರೂಪ್ಯಪೀಠಕೃತಾಲಯಂ ಹರಿಮಾಲಯಂ
पालयाच्युत पालयाजित पालय कमलालय लीलया धृतभूधराम्बुरुहोदर स्वजनोदरा दीनरम्यतनोदरं भज हेमन शुभ हेमनः स्वानुभावनिदर्शनाय दिशन्तमत्यसुषन्तमम् आनतोऽस्मि निजार्जुन प्रिय साधकं खलबाधकम् हीनतोज्झितरूप्यपीठकृतालयं हरिमालयम् हैमकिङ्किणिमालिकारशनाञ्चितं तमवञ्चितम् कम्रकाञ्चन वस्त्रचेत्रकटिं घन प्रभयाघनम् नम्रनागकरोपमोरुमनामयम् शुभधीमयम् नौम्यहं वररूप्यपीठकृतालयं हरिमालयम् वृत्तजानुमनोज्ञजङ्घममोहदम् परमोहदम् रत्नकल्पनखत्विषाहृतहृत्तमस्ततिमुत्तमम् प्रत्यहं रचितार्चनं रमया स्वया गतया स्वयं चित्तचिन्तय रूप्यपीठकृतालयं हरिमालयम् चारुपादसरोजयोग्मरुचामरोचय चामरोदारमूर्धज भारमण्डलरञ्जकं कलिभञ्जकम् वीरतोचितभूषणं वरनूपुरं स्वतनूपुरम् धारयात्मनि रूप्यपीठकृतालयं हरिमालयम् शुष्कवादिमनोति दूरतरागमोत्सवदागमम् सत्कवीन्द्रवचो विलासमहोदयं महितोदयम् लक्षयामि यतीश्वरैः कृतपूजनं गुणभाजनम् धिकृतोपमरूप्यपीठकृतालयं हरिमालयम् नारद प्रियमाविशाम्बुरुहे क्षणं निजरक्षणम् तारकोपमचारुदीपचयान्तरे गतचिन्तरे धीरमानसपूर्णचन्द्रसमानमच्युतमानम द्वारकोपमरूप्यपीठकृतालयं हरिमालयम् रूप्यपीठकृतालयस्य हरे प्रियं दुरिताप्रियम् तत्पदार्चकवादिराजयतीरितं गुणपूरितम् गोप्यमष्टकमेतदुच्चमुदे ममास्त्विह निर्मम प्राप्य शुद्धफलाय तत्र सुकोमलं हृतधीमलम् पालयाच्युत पालयाजित पालय कमलालय लीलया धृतभूधराम्बुरुहोदर स्वजनोदर महोदर स्वजनोदर महोदर स्वजनोदर।
ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ಭಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೀಷಿತಾಃ ನಶ್ಯಂತಿ ಸಕಲಾ ರೋಗಾಃ ಸತ್ಯಂ ಸತ್ಯಂ ವದಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ತಿನಾಶನ ರೋಗಾನ್ಮೇ ನಾಶಯ ಶೇಷಾನಾಶು ಧನ್ವಂತರೇ ಹರೇ. ಎಲ್ಲ ಹರಿಭಕ್ತರಿಗೂ ಕೂಡ ಹರಿದಿನದ ಈ ಜಾಗರಣೆಯ ಸ್ವಲ್ಪ ಹೊತ್ತಿನ ಅನುಸಂಧಾನ, ಆ, ಪಠಣ ಮತ್ತು ಭಜನೆಯ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸೇರಿ ಚಂದಗಾಣಿಸಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಹರಿದಿನದ ವಿಶೇಷ ಶುಭಕಾಮನೆಗಳನ್ನು ಕೋರ್ತಾ, ನಾಳೆ ಮತ್ತೆ ಈ ಹರಿ ದಿನ ಮತ್ತೊಂದು ರೀತಿಯಲ್ಲಿ ನಮಗೆ ಸಿಗುವಂಥದ್ದು ದ್ವಾದಶಿ ಮತ್ತು ಶ್ರವಣ ನಕ್ಷತ್ರ. ಇದನ್ನು ಕೂಡ ಉಪವಾಸದ ಹಿನ್ನೆಲೆಯಲ್ಲಿ ಹಿರಿಯರು ಬಹಳ ಮಹತ್ವ ಕೊಟ್ಟಿದ್ದಾರೆ. ಪ್ರತಿ ಕ್ಷಣವೂ ಬಿಡದೆ 5 ವರ್ಷಗಳ ಕಾಲ ತಪಸ್ಸು ಮಾಡಿದರೆ ಏನು ಫಲವೋ ಅದು ಒಂದೇ ದಿವಸದಲ್ಲಿ ನಾಳೆ ಫಲವಾಗಿ ಸಿಗುತ್ತೆ ಅಂತ ಅನ್ನೋದು ವೇದವ್ಯಾಸರ ಮಾತು. ಅಂದ್ರೆ ಅಷ್ಟು ಮಹತ್ವದ್ದು ಅಂತ. ಶ್ರವಣ ನಕ್ಷತ್ರವೂ ವಿಷ್ಣು ನಕ್ಷತ್ರ, ದ್ವಾದಶಿಯೂ ಹರಿದಿನ, ಈ 2 ದಿನಗಳ ಸಮ್ಮೇಳನದಿಂದ ಅತ್ಯಂತ ಅದ್ಭುತವಾದ ಒಂದು ಕಾಲಘಟ್ಟ, ಶುಭಾವಸರ ನಮಗೆ ಸಿಗುವಂಥದ್ದು. ಹಾಗಾಗಿ ನಾಳೆ ಮತ್ತೆ ಸಾಧ್ಯವಾದಾಗ ಇದೇ ಹೊತ್ತಿನಲ್ಲಿ ಭಜನೆ ಮತ್ತು ನಾಮಾನುಸಂಧಾನದ ಕಾರ್ಯವನ್ನ ನಡೆಸೋಣ ಅಂತ ಹೇಳ್ತಾ, ಇವತ್ತಿನ ಈ ಚಿಂತನೆಯನ್ನ ಗುರುಗಳ ಅಂತರ್ಯಾಮಿಯಾದ ಆಚಾರ್ಯರಲ್ಲಿ ನೆಲೆಸಿದ ವೇದವ್ಯಾಸರಿಗೆ ಹಯಗ್ರೀವಾಭಿನ್ನ ಗೋಪಾಲಕೃಷ್ಣನಿಗೆ ಸಮರ್ಪಿಸ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಕೃತಜ್ಞತೆಗಳು.